ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ಬಹುತೇಕ ಭಾರತೀಯರಿಗೆ ಒಂದು ಶ್ರದ್ಧಾಭಕ್ತಿಯ ಆಚರಣೆಯ ದಿನ, ಅಂದ್ರೆ ಶಿವರಾತ್ರಿಯ ದಿನ. ಶ್ರದ್ಧಾಭಕ್ತಿಯಿಂದ ಶಿವನ ಸ್ಮರಣೆ, ಜಪ ತಪಗಳನ್ನ, ಪೂಜಾದಿಗಳನ್ನ ಮಾಡಿ ಕೃತಾರ್ಥರಾಗುವಂಥ ಒಂದು ಪವಿತ್ರವಾದಂತಹ ದಿನ ಶಿವರಾತ್ರಿ ಅಂತ ಕರೀತಾ ಇದ್ದಾರೆ. ಹಾಗಾದ್ರೆ ಶಿವರಾತ್ರಿ ಅಂದ್ರೆ ಏನು? ಶಿವರಾತ್ರಿಯ ಮೂಲ ಏನು? ಯಾವ ಉದ್ದೇಶಕ್ಕೋಸ್ಕರ ಶಿವರಾತ್ರಿಯನ್ನು ಆಚರಿಸ್ತಾರೆ ಅಂತ ನೋಡೋದಾದ್ರೆ ಹಲವಾರು ಉಲ್ಲೇಖಗಳು ಬರ್ತವೆ. ಒಂದೇ ಕಾರಣವನ್ನ ಹೇಳೋದಿಲ್ಲ. ಒಂದು ಉಲ್ಲೇಖ ಹೇಳುತ್ತೆ ಶಿವ ಮತ್ತೆ ಪಾರ್ವತಿಯರ ಕಲ್ಯಾಣವಾದಂತಹ ಒಂದು ಪವಿತ್ರ ದಿನ, ಹಾಗಾಗಿ ಇದು ಶಿವರಾತ್ರಿ ಅಂತ ಒಂದು ಉಲ್ಲೇಖ ಹೇಳುತ್ತೆ. ಮತ್ತೊಂದು ಉಲ್ಲೇಖ ಏನ್ ಹೇಳುತ್ತೆ ಅಂದ್ರೆ ಸಮುದ್ರ ಮಥನ, ರಾಕ್ಷಸರಿಗೂ ಮತ್ತು ದೇವತೆಗಳಿಗೂ ನಡೆದಂತ ಸಮುದ್ರ ಮಥನದಲ್ಲಿ ಉಕ್ಕಿ ಬಂದ ವಿಷವನ್ನ, ಹಲಾಹಲ ಅಂತ ಕರೀತಾರಲ್ಲ, ಅದಕ್ಕೆ ಭಯಪಟ್ಟು ದೇವತೆಗಳು, ರಾಕ್ಷಸರು ಓಡಿ ಹೋದಂತ ಸಂದರ್ಭದಲ್ಲಿ ಈ ಲೋಕವನ್ನ ರಕ್ಷಿಸಲೋಸ್ಕರ ಶಿವ ಆ ವಿಷವನ್ನ ಕುಡಿದು ಗಂಟಲಲ್ಲಿ ಇಟ್ಕೊಂಡ. ಹಾಗಾಗಿ ಆತನಿಗೆ ನೀಲಕಂಠ ಅಂತ ಕರೀತಾರೆ. ಆ ಒಂದು ನಿಮಿತ್ತ ಇದು ಶಿವರಾತ್ರಿ. ಇವತ್ತು ಶಿವ ಅಂದ್ರೆ ಅದು ಘಟಿಸಿದ್ದು ಈ ದಿನ ಅನ್ನುವಂಥ ಒಂದು ವಿಚಾರ. ಮತ್ತೊಂದು ವಿಚಾರ ಬರುತ್ತೆ, ಶಿವನು ಸೃಷ್ಟಿಯಲ್ಲಿ ತೊಡಗಿದಂಥ, ನಾಟ್ಯವನ್ನ ಆಡಿದಂಥ ಒಂದು ದಿನ ಇದು ಅನ್ನುವ ಒಂದು ಉಲ್ಲೇಖವೂ ಕೂಡ ಇದೆ. ಹೀಗೆ ಹಲವಾರು ಉಲ್ಲೇಖಗಳು ಈ ಶಿವರಾತ್ರಿಯ ಕುರಿತು ಇವೆ. ಇವೆಲ್ಲ ಪುರಾಣಗಳಲ್ಲಿ ಬರುವಂತ ವಿಚಾರಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. ಹಾಗಾಗಿ ನಾವು ಶಿವನ ಪರಂಪರೆ ಸುಮಾರು 10,000 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಈ ಭಾರತೀಯ ಉಪಖಂಡದಲ್ಲಿ ನೆಲೆಯೂರಿರೋದನ್ನ ಕಾಣ್ತೇವೆ. ಇಂದಿನ ಅಫ್ಘಾನಿಸ್ತಾನದಿಂದ ಹಿಡಿದು ಇಂದಿನ ಶ್ರೀಲಂಕಾದವರೆಗೆ, ಗುಜರಾತದಿಂದ ಹಿಡಿದು ಆ ಕಡೆ ಇನ್ನು ಎಲ್ಲಿ ನಮ್ಮ ಅಸ್ಸಾಂ, ಇದು ಬರ್ಮಾ, ಆ ಕಡೆ ಕಾಂಬೋಡಿಯಾ ಅಂತ ಪ್ರದೇಶಗಳು, ಅಲ್ಲೆಲ್ಲ ಕೂಡ ಈ ಶಿವನ ಒಂದು ದೇವಸ್ಥಾನಗಳನ್ನ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ನಮಗೆ ಈ ಶಿವದ ಪ್ರಾಮುಖ್ಯತೆ ಏನು? ಇಂಥ ಒಂದು ಇಡೀ ಒಂದು ಉಪಖಂಡದಲ್ಲೇ ಸಂಪೂರ್ಣವಾಗಿ ವ್ಯಾಪಿಸಿರುವಂತ ಈ ಶಿವ, ಇದರ ವಿಚಾರಗಳೇನು? ಯಾರು ಈ ಶಿವ ಅಂದ್ರೆ ಅನ್ನುವಂಥ ವಿಚಾರಗಳನ್ನ ನಮ್ಮ 12ನೇ ಶತಮಾನದ ಶರಣರು ಏನ್ ಹೇಳ್ತಾರೆ ಈ ಕುರಿತು? ಶಿವನೇ ದೇವರು, ಏನು, ಯಾವ ರೀತಿ ಅನ್ನುವಂಥ ವಿಚಾರಗಳನ್ನ ನಾವು ಅರಿಯುವ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಶಿವ ಅನ್ನುವುದು ಒಂದು ಬಹಳ ಒಂದು ಎಲ್ಲರ ಮನದಲ್ಲಿ ಅಚ್ಚೊತ್ತಿರುವಂತ ಒಂದು ಭಕ್ತಿ ಪ್ರಧಾನವಾದಂತ ಚೈತನ್ಯ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಬಹುಶಃ ಎಲ್ಲೋ ಎಡುತ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಹಾಗಾಗಿ ಆ ಶಿವದ ಚೈತನ್ಯ, ಶಿವ ಅಂತಂದ್ರೆ ಏನು ಅನ್ನೋ ಒಂದು ವಿಚಾರವನ್ನ ಅರಿಯುವ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಅದಕ್ಕೂ ಪೂರ್ವದಲ್ಲಿ ಈಗ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇರುವಂತವರು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಬಸವಣ್ಣನವರ ಒಂದು ವಚನದಿಂದ. ಹರನು ಮೂಲಿಗನಾಗಿ ಪುರಾತರೊಳಗಾಗಿ ಬಳಿಯಲು ಬಂದ ಮಾದಾರನ ಮಗ ನಾನಯ್ಯ, ಕಳೆದ ಹೊಲೆಯ ನೆಮ್ಮಯ್ಯ ಜಾತಿ ಸೂತಕ ಮಾದಾರನ ಮಗ ನಾನಯ್ಯ, ಪನ್ನಗ ಭೂಷಣ ಕೂಡಲ ಸಂಗಯ್ಯ, ಚೆನ್ನಯ್ಯನೆನ್ನ ಮುತ್ತಯ್ಯ ನಜ್ಜನಪ್ಪನಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ. ಇಲ್ಲಿ ಬಸವಣ್ಣನವರು ಒಂದು ಸ್ಪಷ್ಟತೆಯನ್ನ ಕೊಡ್ತಾರೆ ಈ ವಚನದಲ್ಲಿ. ಇಡೀ ವಚನ ನಮಗೆ ಪ್ರಾಮುಖ್ಯತೆ ಈ ಸಂದರ್ಭಕ್ಕೆ, ಶಿವರಾತ್ರಿಯ ಸಂದರ್ಭಕ್ಕೆ ನನಗೆ ಬೇಕಾಗಿರುವುದು ಮೊದಲನೇ ಸಾಲು, ಹರನು ಮೂಲಿಗನಾಗಿ ಪುರಾತರೊಳಗಾಗಿ ಅಂತ ಹೇಳ್ತಾ ಇದ್ದಾರೆ. ಶಿವನು ಮೂಲಿಗನಾಗಿ ಅಂತ ಬಸವಣ್ಣನವರು ಎಲ್ಲೂ ಕೂಡ ಹೇಳ್ತಾ ಇಲ್ಲ, ಹರನು ಮೂಲಿಗನಾಗಿ ಅಂತ ಹೇಳ್ತಾರೆ. ಆಮೇಲೆ ಹರ ಮತ್ತೆ ಮಹಾಹರ ಅಂತ ಇನ್ನೊಂದು ಪದವನ್ನು ಬಳಸ್ತಾರೆ. ಮತ್ತೆ ಶಿವ ಮತ್ತೆ ಹರ ಇವೆರಡಕ್ಕೂ ಕೂಡ ಡಿಫರೆನ್ಸ್ ಅನ್ನ ತಮ್ಮ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ ಬಸವಣ್ಣವರು. ಹಾಗಾದ್ರೆ ಹರ ಯಾರು, ಶಿವ ಯಾರು? ಈ ಸ್ಪಷ್ಟತೆ ನಮಗೆ ಬೇಕು. ಈ ಭಾರತ ಖಂಡದ, ಈ ಉಪಖಂಡ ಅಂತ ಕರಿತೀವಿ, ಈ ಭಾರತ ಉಪಖಂಡದ ಆ ಸಿಂಧೂ ನದಿ ನಾಗರಿಕತೆ ಏನ್ ಕರಿತೀವಿ, ಹರಪ್ಪ ಮೊಹೆಂಜದಾರೋ ಸಿವಿಲೈಸೇಷನ್ ನಾಗರಿಕತೆ ಅಂತ ಏನ್ ಕರಿತೀವಿ, ಅದು ಸುಮಾರು 10,000 ವರ್ಷಗಳಿಗೂ
ಹಿಂದಿನ ಒಂದು ನಾಗರಿಕತೆ. ಅದಕ್ಕೆ ಹರಪ್ಪ ಅಂತ ಹೆಸರು ಬರಲಿಕ್ಕೆ ಹರ ಮೂಲ ಕಾರಣ ಅಂತ. ನಾಗರಿಕತೆಯ ಮೂಲ ಪುರುಷ ಹರ ಅನ್ನುವುದು. ಆ ಹರ ಒಬ್ಬ ಯೋಗಿ. ಆ ಯೋಗಿ ಏನ್ ಮಾಡ್ತಾ ಇದ್ದ ಅಂದ್ರೆ, ಯಾರನ್ನ ಕುರಿತು ತಾನು ಯೋಗವನ್ನ ಮಾಡ್ತಾ ಇದ್ದ ಅಂದ್ರೆ, ಶಿವನನ್ನ ಕುರಿತು ತಾನು ಯೋಗವನ್ನ ಮಾಡ್ತಾ ಇದ್ದ. ಶಿವದ ಸಾಕ್ಷಾತ್ಕಾರಕ್ಕಾಗಿ ತಾನು ತಪಸ್ಸನ್ನ ಆಚರಿಸಿದ ಅನ್ನುವಂಥ ವಿಚಾರಗಳನ್ನ ನಾವು ಪುರಾಣಗಳಲ್ಲಿ ಓದ್ಕೊಳ್ತಾ ಬರ್ತೀವಿ. ಶಿವದ ಸಾಕ್ಷಾತ್ಕಾರಕ್ಕಾಗಿ ಅಂತ ನಮಗೆ ಹೆಂಗ್ ಅರ್ಥ ಆಗುತ್ತೆ ಅಂದ್ರೆ, ಹರ, ಬಸವಣ್ಣನವರು ಹೇಳ್ತಾ ಇದ್ದಾರೆ ಅಲ್ಲಿ, ಹರನು ಮೂಲಿಗನಾಗಿ ಈ ಪರಂಪರೆಯ ಮೂಲಿಗ, ಇಡೀ ಭಾರತ ಪರಂಪರೆಯ ಮೂಲಿಗ ಯಾರು ಅಂದ್ರೆ ಹರ. ಈ ವಚನದಲ್ಲಿ ಸ್ಪಷ್ಟ ಆಗುತ್ತೆ. ಆ ಮೂಲಿಗ ಯಾವ ವಿಚಾರವನ್ನ ಇಟ್ಟುಕೊಂಡು ಯಾರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದ ಅಂದ್ರೆ, ಶಿವನನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದ. ಯಾವ ಮಂತ್ರವನ್ನ ಉಪಯೋಗಿಸ್ತಾ ಇದ್ದ ಅಂದ್ರೆ, ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಅಂತ ಕರಿತೀವಿ, 5 ಅಕ್ಷರಗಳಿಂದ ಕೂಡಿದ ಮಂತ್ರ, ಅಥವಾ ಓಂ ನಮಃ ಶಿವಾಯ ಎಂಬ ಷಡಕ್ಷರಿ ಮಂತ್ರ ಅಂತ ಕರಿತೀವಿ. ಈ ಮಂತ್ರದ ಅನುಸಂಧಾನದಿಂದ ಹರ ಶಿವನ ಒಲುಮೆಯನ್ನ ಮಾಡಿಕೊಂಡ ಅಂತ. ಹಾಗಾದ್ರೆ ಶಿವ ಯಾರು ಅಂತ ಪ್ರಶ್ನೆ ಬರುತ್ತೆ. ಶಿವ ಯಾರು ಅಂದ್ರೆ, ಇಡೀ ಅಖಂಡ ಸೃಷ್ಟಿಗೆ ಕಾರಣೀಭೂತವಾದಂತ, ಅಖಂಡ ಸೃಷ್ಟಿ ಅಂದ್ರೆ ಇಡೀ ಸೃಷ್ಟಿಗೆ ಕಾರಣೀಭೂತವಾದಂತ ಚೈತನ್ಯ, ನಿರಾಕಾರ ಚೈತನ್ಯ. ನಿರಾಕಾರ, ಅದಕ್ಕೆ ಯಾವುದೇ ಆಕಾರ ಇಲ್ಲ. ಅಂಥ ಚೈತನ್ಯದ ಒಂದು ಸಾಕ್ಷಾತ್ ಅದನ್ನ ತಾನು ಅನುಭವಿಸೋದಕ್ಕೋಸ್ಕರ, ಅಂಥ ಒಂದು ನಿರ್ಲಿಪ್ತತೆಯನ್ನ ತಾನು ಅನುಭವಿಸೋದಕ್ಕೋಸ್ಕರ ಹರ ಎಂಬ ಯೋಗಿ ತಾನು ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದ ಮುಖಾಂತರ ಅನುಸಂಧಾನವನ್ನ ಮಾಡಿ ತಾನು ಆ ಸ್ಥಿತಿಯನ್ನ ಸಾಧಿಸಿದ ಮೇಲೆ ಹರನಿಗೆ ಯಾವ ಶಿವನನ್ನ ಕುರಿತು ತಪಸ್ಸು ಮಾಡುತ್ತಿದ್ದರೋ ಆ ಹೆಸರಿನಿಂದ ಕರೆಯಲು ಪ್ರಾರಂಭಿಸಿದರು ಜನ. ಅಂದ್ರೆ ಹರನನ್ನ ಶಿವ ಅಂತ ಕರೆಯೋದಕ್ಕೆ ಆಮೇಲೆ ಪ್ರಾರಂಭಿಸಿದರು. ಮೂಲ ಹೆಸರು ಹರ. ಯಾವಾಗ ಹರ ಶಿವತತ್ವವನ್ನ ಸಾಧಿಸಿ ಅನುಭವಿಸಿದನೋ ಆಗ ಹರನನ್ನ ಶಿವ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕೆ ಅಂದ್ರೆ ಅದು ಶಿವಸ್ವರೂಪ ಆಯಿತು ಹರ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾವ್ದು ಇದಕ್ಕೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿರುವಂತ ಉದಾಹರಣೆ ಗೌತಮ ಬುದ್ಧ ನಮಗೆ ಗೊತ್ತು. ಯಾಕೆಂದ್ರೆ ತೀರಾ ಇತ್ತೀಚಿನವರು, 2,500 ವರ್ಷಗಳ ಇತಿಹಾಸ ಅವ್ರದ್ದು. ಅಂಥ ಗೌತಮ ಬುದ್ಧ, ಮೊದಲು ಅವರ ಹೆಸರು ಗೌತಮ. ಅವರು ಬುದ್ಧತ್ವವನ್ನ ಪಡೆದ ಮೇಲೆ, ಬುದ್ಧತ್ವವನ್ನ ಪಡೆಯುವುದು ಅಂತಂದ್ರೆ ಜ್ಞಾನವನ್ನ ಪಡೆದ ಮೇಲೆ, ಅರಿವಿನ ನಿಜದ ನೆಲೆಯ ಜ್ಞಾನ ಅರಿವನ್ನ ಪಡೆದ ಮೇಲೆ ಅವರಿಗೆ ಬುದ್ಧ ಅಂತ ಕರೀತಾರೆ, ಗೌತಮ ಬುದ್ಧ ಅಂತ ಕರೀತಾರೆ. ಅಂದ್ರೆ ಗೌತಮ ಹೋಗಿ ಗೌತಮ ಬುದ್ಧರಾದರು, ಅಥವಾ ಜಸ್ಟ್ ಬುದ್ಧ ಅಂತ ಕರಿತೀವಿ ಅವರಿಗೆ. ಹಾಗೆ ಹರ ಯಾವ ಶಿವತತ್ವವನ್ನ ಸಾಧಿಸಿ ತಾನು ಶಿವತ್ವದ ನೆಲೆಯಲ್ಲಿ ನಿಂತರೋ ಅವರಿಗೆ ಅಲ್ಲಿನಿಂದ ಶಿವ ಅನ್ನುವ ಒಂದು ಬಿರುದು ಪ್ರಾಪ್ತಿಯಾಯಿತು. ಹಾಗೆ ಬಸವಣ್ಣನವರಿಗೆ, ಅಲ್ಲಮ ಪ್ರಭುದೇವರಿಗೆ ಏನಂತ ಕರಿತೇವೆ ಅಂದ್ರೆ ಪ್ರಭುಲಿಂಗ ಅಂತ ಕರೀತಾರೆ ಪ್ರಭುದೇವರಿಗೆ. ಹಾಗೆ ಬಸವಣ್ಣನವರಿಗೆ ಬಸವಲಿಂಗ ಅಂತ ಕರೀತಾರೆ. ಯಾಕೆಂದ್ರೆ ಅವರು ಲಿಂಗ ತತ್ವವನ್ನ ಸಾಧನೆ ಮಾಡಿದ ಮೇಲೆ ಬಸವಣ್ಣ ಬಸವಲಿಂಗರಾದರು, ಪ್ರಭುಲಿಂಗರಾದರು. ಈ ವಿಚಾರಗಳು ನಮಗೆ ಗೊತ್ತಿರಬೇಕು. ಹಾಗಾಗಿ ಶಿವ ಎನ್ನುವುದು ನಿರಾಕಾರ ಚೈತನ್ಯ, ಹರ ಎನ್ನುವುದು ಪರಂಪರೆಯ ಮೂಲಿಗ, ಭಾರತ ಉಪಖಂಡದ ಪರಂಪರೆಯ ಮೂಲಿಗ ಹರ. ಈ ವಿಚಾರ ನಮಗೆ ಸ್ಪಷ್ಟತೆ ಇರಬೇಕು. ಬಸವಣ್ಣನವರ ವಚನ ಅದಕ್ಕೆ ಉಲ್ಲೇಖ ಇದೆ. ಹರನು ಮೂಲಿಗನಾಗಿ ಪುರಾತರೊಳಗಾಗಿ ಅಂತ ಹೇಳ್ತಾರೆ. ಪುರಾತರು ಅಂತಂದ್ರೆ ಅದು 63 ಪುರಾತರು ಅಂತ ಹೇಳ್ತಾರೆ. ಅಲ್ಲಿ ಮುಂದೆ ಬರ್ತಾ ಹೋಗುತ್ತೆ, ಎಂಬಾತನೊಬ್ಬ ಗಣೇಶ್ವರ, ಭದ್ರನೆಂಬಾತನೊಬ್ಬ ಗಣೇಶ್ವರ, ವೀರಭದ್ರನೆಂಬಾತನೊಬ್ಬ ಗಣೇಶ್ವರ, ಹೀಗೆ ನೀಲಕಂಠನೆಂಬನಾತ ಒಬ್ಬ ಗಣೇಶ್ವರ, ಲೋಹಿತನೆ ಒಬ್ಬಾತ ಗಣೇಶ್ವರ, ಹೀಗೆ ಅನೇಕ ಗಣೇಶ್ವರರನ್ನು 63 ಗಣೇಶ್ವರರು ಶಿವ ಪರಂಪರೆಯಲ್ಲಿ ಬರ್ತಾ ಹೋಗ್ತಾರೆ. ಇದರ ವಿಚಾರಗಳು ನಮಗೆ ಶಿವಪುರಾಣಗಳಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದು ಪ್ರಭುದೇವರ ವಚನಗಳಲ್ಲೂ ಕೂಡ ಉಲ್ಲೇಖ ಇದೆ. ಹಿಂದಿನ ವಿಡಿಯೋದಲ್ಲಿ ನಾನು ಅದನ್ನ ಮಾಡಿದ್ದೇನೆ. ಹಾಗಾಗಿ ನಮಗೆ ಒಂದು ಸ್ಪಷ್ಟತೆ ಏನ್ ಸಿಗ್ತಾ ಇದೆ ಅಂದ್ರೆ, ಹರ ಅನ್ನುವುದು ಈ ಇತಿಹಾಸ ಪುರುಷ, ಈ ಭಾರತ ಖಂಡದ ಇತಿಹಾಸ ಪುರುಷ. ಶಿವ ಎನ್ನುವುದು ಹರ ಧ್ಯಾನಿಸಿದಂತ
ನಿರಾಕಾರ ಚೈತನ್ಯ. ಅದೇ ನಿರಾಕಾರ ಚೈತನ್ಯವನ್ನ ಬಸವಣ್ಣನವರು ಲಿಂಗ ಅಂತ ಕರೀತಾರೆ, ಅಥವಾ ಕೆಲವು ಕಡೆ ಶಿವ ಅಂತನೂ ಕರೀತಿದ್ದಾರೆ. ಬಸವಣ್ಣನವರು ಲಿಂಗ ಅಂತನೂ ಕರೆದ್ರು, ಶಿವ ಅಂತನೂ ಕರೆದ್ರು ನಿರಾಕಾರ ಚೈತನ್ಯಕ್ಕೆ. ಈ ವಿಚಾರ ನಮಗೆ ಸ್ಪಷ್ಟತೆ ಇರಬೇಕು. ಇಂಥ ಶಿವ ಸಾಗಿ ಬಂದ ಈ ಕೊಟ್ಟಂತ ಈ ಪರಂಪರೆ ಏನಿದೆ, ಇದು ನಮ್ಮ ಯಥಾವತ್ತಾಗಿ ನಾವು ಅಳವಡಿಸಿಕೊಂಡಿದ್ದರೆ ಇವತ್ತು ನಮಗೆ ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ಸೇ ಇರಲಿಲ್ಲ. ಶಿವ ಪರಂಪರೆಯನ್ನ ನಾವು ಯಥಾವತ್ತಾಗಿ, ಶಿವ ಯಾವ ಸಾಧನೆಯನ್ನ ಮಾಡಿದ್ರಲ್ಲ, ಶಿವ ಅಂದ್ರೆ ಹರ, ಹರ ಯಾವ ಸಾಧನೆಯನ್ನ ಮಾಡಿದ್ರಲ್ಲ, ಆ ಸಾಧನೆಯನ್ನ, ಆ ವಿಚಾರಗಳನ್ನ ಯಥಾವತ್ತಾಗಿ ನಾವು ಇವತ್ತು ಜೋಡಿಸಿಕೊಂಡಿದ್ದರೆ ಅವತ್ತಿನಿಂದನೂ ಕೂಡ 10,000 ವರ್ಷಗಳಿಂದನೂ ಕೂಡ ನಮಗೆ ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಬುದ್ಧ ಈ ನಾಡಿಗೆ ಬರ್ತಾ ಇರ್ಲಿಲ್ಲ. ಆಮೇಲೆ ಸಿಖ್ ಒಂದು ಜನಾಂಗ ಇದಾಯ್ತಲ್ಲ, ಅದು ಕೂಡ ಅಲ್ಲಿ ಬರ್ತಾ ಇರಲಿಲ್ಲ. ಬಸವಣ್ಣ ಕೂಡ ಬರ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಶಿವದ ಪರಂಪರೆ ಆ ರೀತಿ ಇದೆ. ಅಂದ್ರೆ ಶಿವನ ಒಂದು, ಹರನ ಒಂದು ಮೂಲ ತತ್ವ ಆ ರೀತಿ ಇದೆ. ಆದ್ರೆ ಏನಾಯ್ತು ಅಂದ್ರೆ ಹರ ಏನನ್ನ ಸಾಧಿಸಿ ಹೋದರೋ, ಏನನ್ನ ಕೊಟ್ಟು ಹೋದರೋ ಅವುಗಳನ್ನ ಪುರಾಣೀಕರಿಸಿದ್ರು. ನಂತರ ಬಂದಂಥವ್ರು ತಮ್ಮ ಪ್ರೌಢಿಮೆಯನ್ನ ಮೆರೆಯಲಿಕ್ಕೋಸ್ಕರ ಪುರಾಣಗಳನ್ನ ಸೃಷ್ಟಿಸಿದರು. ಆ ಪುರಾಣಗಳನ್ನ ಸೃಷ್ಟಿಸಿದ ಮೇಲೆ ಏನಾಯ್ತು ಅಂದ್ರೆ ಆ ಪುರಾಣಕ್ಕೆ ರೂಪವನ್ನ ಕೊಡ್ತಾ ಹೋದ್ರು, ಪುರಾಣಗಳಿಗೆ ರೂಪವನ್ನ ಕೊಡ್ತಾ ಹೋದ್ರು. ಆಗ ಅದು ಗುಡಿ ಸಂಸ್ಕೃತಿಗೆ ಬಂತು. ಗುಡಿ ಸಂಸ್ಕೃತಿ ಬಂದೇನಾಯ್ತು ಅಂದ್ರೆ ಮತ್ತೆ ಅಲ್ಲಿ ಇದನ್ನ ಕಿತ್ತು ಹಾಕಲಿಕ್ಕೆ ಮತ್ತೆ ಬುದ್ಧ ಬರ್ಬೇಕಾಯ್ತು, ಮತ್ತೆ ಬಸವಣ್ಣ ಬರ್ಬೇಕಾಯ್ತು, ಮತ್ತೆ ಮೂಲ ನೆಲೆಗೆ ಕರ್ಕೊಂಡೋಗಕ್ಕೆ. ಆದ್ರೂ ಕೂಡ ಮತ್ತೆ ಇವತ್ತಿಗೂ ಕೂಡ ಅದೇ ಅನಿಶ್ಚಿತತೆಯಲ್ಲಿ ನಾವೆಲ್ಲರೂ ಕೂಡ, ಅಂದ್ರೆ ಇಡೀ ಭಾರತ ಉಪಖಂಡ ಇದೆ ಅನ್ನುವಂಥ ವಿಚಾರವನ್ನ ನಾವು ಮರೆಯೋ ಹಾಗಿಲ್ಲ. ಈಗ ಶಿವನ ಲೀಲೆಗಳು ಅಂತ ಹಲವಾರು ಬರ್ತವೆ. ಅದರಲ್ಲಿ ನಾವು ಕೆಲವಾರು ವಿಚಾರಗಳನ್ನ ಚಿಂತನೆ ಮಾಡೋಣ. ಇವತ್ತು ಶಿವರಾತ್ರಿ ಅಲ್ವಾ, ನಾವು ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಆ ತಪ್ಪುಗಳನ್ನ, ಕೆಲವೊಂದು ವಿಚಾರಗಳನ್ನಾದ್ರೂ ಸರಿಯಾದ ನೆಲೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ಅದು ಶಿವರಾತ್ರಿಗೆ ನಾವು ಕೊಡುವ ಒಂದು, ಸಲ್ಲಿಸುವ ಒಂದು ಗೌರವ ಅಂತ ನನಗೆ ಅನ್ನಿಸುತ್ತೆ. ಆ ನೆಲೆಯಲ್ಲಿ ನೋಡೋದಾದ್ರೆ ನಾವ್ ಏನ್ ನೋಡ್ತೀವಿ, ಶಿವ ಸ್ಮಶಾನವಾಸಿ ಅಂತ ಕರಿತೀವಿ. ಇದರ ಅರ್ಥ ಏನು? ಶಿವ ನಿಜವಾಗಿಯೂ, ಶಿವ ಅಂತಂದ್ರೆ ಹರ, ಹರ ನಿಜವಾಗಿಯೂ ಸ್ಮಶಾನವಾಸಿಯೋ, ಶಿವ ಸ್ಮಶಾನವಾಸಿಯೋ? ಇದ್ರ ಕನ್ಫ್ಯೂಷನ್ ಇದೆ. ಸ್ಮಶಾನ ಅಂತಂದ್ರೆ ಹೆಣ ಹೂಳುವ ಜಾಗದಲ್ಲಿ ವಾಸ ಮಾಡುವಂಥವನು ಅಂತ ಸ್ಮಶಾನವಾಸಿ ಇದ್ರೆ, ಇದು ನಿಜವಾಗ್ಲೂ ಸರಿನಾ ಅಂತಂದ್ರೆ ಹೌದು. ಸ್ಮಶಾನ ಅಂತಂದ್ರೆ ಏನು? ಹೆಣಗಳನ್ನ ಸುಡುವಂಥದ್ದು. ಹೆಣ ಅಂದ್ರೇನು? ಜಡತ್ವ. ಹೆಣ ಅಂದ್ರೇನು? ಜಡತ್ವ. ಯಾವುದು ಜಡ? ಇಲ್ಲಿ ಇವೆಲ್ಲವೂ ಕೂಡ, ಇಡೀ ಶಿವಪುರಾಣದಲ್ಲಿ ಬರುವಂತ ಈ ಎಲ್ಲ ವಿಚಾರಗಳು ಕೂಡ ಹೊರಗಿನ ವಿಚಾರಗಳು ಅಂತ ನಾವು ತಪ್ಪಾಗಿ ತಿಳ್ಕೊಂಡಿದ್ದೇವೆ. ಇವೆಲ್ಲವೂ ಕೂಡ ಒಬ್ಬ ಯೋಗಿಯ ದೇಹದಲ್ಲಿ, ಮನಸ್ಸಿನಲ್ಲಿ, ಭಾವದಲ್ಲಿ ನಡೆಯುವಂಥ ಕ್ರಿಯೆಗಳು. ಯೋಗಿಯ ಮನಸ್ಸು, ತನು, ಮನ, ಭಾವ ಅಲ್ಲಿ ನಡೆಯುವಂತ ಯೋಗಿಕ ಕ್ರಿಯೆಗಳೇ ಹೊರತು ಹೊರಗೆ ನಡೆಯುವಂತ ಕ್ರಿಯೆಗಳಲ್ಲ. ಇದು ನಮಗೆ ಸ್ಪಷ್ಟತೆ ಇರಬೇಕು. ಅದನ್ನ ಶಿವ ಸ್ಮಶಾನವಾಸಿ. ಶಿವ ಅಂದ್ರೆ ಆ ಚೈತನ್ಯ, ಅಖಂಡ ಪರಿಪೂರ್ಣ ಚೈತನ್ಯ. ವಾಸಿ ಅಂದ್ರೆ ವಾಸ ಮಾಡುತ್ತೆ. ಎಲ್ಲಿ ಅಂದ್ರೆ ಸ್ಮಶಾನದಲ್ಲಿ. ಸ್ಮಶಾನ ಅಂತಂದ್ರೆ ಏನು ಅಂದ್ರೆ ಈ ಜೀವಾತ್ಮನಲ್ಲಿ ಇರುವಂಥ ಜಡತ್ವ ಏನಿದೆ, ಅಂದ್ರೆ ನಮ್ಮ ಕೆಟ್ಟ ಗುಣಗಳೇನಿದೆ, ಅಹಂಕಾರ, ವ್ಯಸನಗಳು, ಮದಗಳು, ಏನೇನೆಲ್ಲ ನಮ್ಮ ಒಳಗಡೆ ತುಂಬಿಕೊಂಡಿದೆಯಲ್ಲ, ಈ ಬೇಡದ ಇವೆಲ್ಲವನ್ನ, ಈ ಜಡ್ಡುಗಟ್ಟಿದಂತ ವಿಚಾರಗಳನ್ನ ಸುಡುವುದು ಸ್ಮಶಾನ, ಅಥವಾ ಹೂತು ಹಾಕುವುದು ಸ್ಮಶಾನ. ಇಂಥ ಹೂತು ಹಾಕಿದಂತ ಜಾಗದಲ್ಲಿ ಶಿವ ವಾಸ ಮಾಡ್ತಾನೆ. ಶಿವ ಅಂತಂದ್ರೆ ವಾಸ ಮಾಡ್ತಾನೆ ಅಂತ ನಾನು ಉಪಯೋಗಿಸಿದ್ರು ತಪ್ಪಾಗುತ್ತೆ. ಯಾಕೆಂದ್ರೆ ಅದು ಗಂಡು ಅಲ್ಲ, ಹೆಣ್ಣು ಅಲ್ಲ. ಶಿವ ಎನ್ನುವ ಚೈತನ್ಯ ನಿರಾಕಾರ ಚೈತನ್ಯ, ಗಂಡು ಅಲ್ಲ, ಹೆಣ್ಣು ಅಲ್ಲ. ವಾಸ ಮಾಡ್ತಾನೆ, ವಾಸ ಮಾಡ್ತಾಳೆ ಅಂತ ಅಂದ್ಬಿಟ್ರೆ ತಪ್ಪಾಗುತ್ತೆ. ಆದ್ರೆ ಅದು ನಾವು ಒಂದು ಏನು ಸ್ವಭಾವತಃ ಒಂದು ಭಾಷೆ ಪ್ರಯೋಗ ಆಗುತ್ತೆ ಅಷ್ಟೇನೆ, ಅದು ಮಾಡ್ತಾನೆ ಅಂತ ಹೇಳೋದು. ಅದು ಬಿಟ್ರೆ ಅದರಲ್ಲಿ ಬೇರೆ ಅದು ಗಂಡು ಅಂತ ನಾವು ಭಾವಿಸಬಾರದು. ಶಿವ ಚೈತನ್ಯ ಗಂಡು ಅಲ್ಲ, ಹೆಣ್ಣು ಅಲ್ಲ. ಹಾಗಾಗಿ ಅದು ಎಲ್ಲಿ ವಾಸ ಮಾಡುತ್ತೆ ಅಂದ್ರೆ ಸ್ಮಶಾನದಲ್ಲಿ ವಾಸ ಮಾಡುತ್ತೆ. ಸ್ಮಶಾನ ಅಂತಂದ್ರೆ ಏನು? ನಮ್ಮ ಅಹಂಕಾರಗಳನ್ನ ಸುಟ್ಟಂತ ಒಂದು ಜಾಗ. ಹಾಗಾಗಿ ಅಂಥ ಜಾಗದಲ್ಲಿ ಶಿವ ಇರ್ತಾನೆ.
ಶಿವ ಸಾರಿ, ಅದೇ ಪದ ಬರುತ್ತೆ. ಹರ ಅಂಥ ಸಿದ್ಧಿಯನ್ನ ಸಾಧನೆ ಮಾಡಿಕೊಂಡ, ತನ್ನ ಅಹಂಕಾರವನ್ನ ಸಂಪೂರ್ಣವಾಗಿ ನಿರಸನ ಮಾಡಿಕೊಂಡಿದ್ದರಿಂದ ಶಿವ ಅಲ್ಲಿ ವಾಸ ಮಾಡಿದ, ಹರನ ದೇಹದಲ್ಲಿ ವಾಸ ಮಾಡ್ತಾ ಇದ್ದ. ಹಾಗಾಗಿ ಶಿವ ಸ್ಮಶಾನವಾಸಿ, ಹರ ಸ್ಮಶಾನವಾಸಿ. ಯಾಕೆಂದ್ರೆ ತನ್ನಲ್ಲಿರುವಂತ ಎಲ್ಲ ಅಹಂಕಾರಗಳನ್ನ ಸುಟ್ಟು ಅಥವಾ ಭಸ್ಮ ಮಾಡಿ ಅಥವಾ ಹೂತು ಹಾಕಿ ತಾನು ಯೋಗಿಯಾಗಿದ್ದ ಅಂತ ಅದರ ಅರ್ಥ. ಅದಕ್ಕೆ ಸ್ಮಶಾನವಾಸಿ. ಅವನು ನಿಜವಾಗಿಯೂ ಮನುಷ್ಯರ ಹೆಣ ಹೂಳೋ ಜಾಗದಲ್ಲೇ ವಾಸ ಮಾಡ್ತಾ ಇದ್ದ ಅಂತ ಅರ್ಥ ಅಲ್ಲ, ತನ್ನ ದೇಹವನ್ನೇ ಸ್ಮಶಾನ ಮಾಡಿಕೊಂಡಿದ್ದ ಅಂತ. ಅಂದ್ರೆ ಅದರ ಅರ್ಥ ನಿರ ಅಹಂಕಾರವನ್ನ ಸಂಪೂರ್ಣವಾಗಿ ಸುಟ್ಟು ನಿರಹಂಕಾರಿಯಾಗಿದ್ದ ಅಂತ ಅದರ ಅರ್ಥ. ಅದು ಸ್ಮಶಾನ. ಅವನು ರುಂಡಮಾಲೆಯನ್ನ ಧರಿಸ್ತಾ ಇದ್ನಲ್ಲ, ಏನು ಅಂದ್ರೆ ರುಂಡಮಾಲೆ ಮನುಷ್ಯರ ಹೆಣಗಳನ್ನ ಸುಟ್ಟಂತ ಅಥವಾ ಕೊಂದ ತಲೆ ಬುರುಡೆಯನ್ನ ಧರಿಸ್ಕೊಂಡಿದ್ದಲ್ಲ, ಅದು ತಲೆಯಲ್ಲಿರುವಂತ ಅಹಂಕಾರವನ್ನ ಕಿತ್ತು ಹಾಕಿ ಆ ಸುಜ್ಞಾನದ ಪ್ರತೀಕಲ್ಲಿ ಕಾಣ್ತಾ ಇತ್ತು ಅಂತ. ಅದಕ್ಕೆ ಪುರಾಣಕಾರರು ಏನ್ ಮಾಡಿರು ಅಂತಂದ್ರೆ ಈ ರೀತಿಯಾದಂತ ಸೃಷ್ಟಿಗಳನ್ನ ಮಾಡಿಬಿಟ್ರು. ಅಲ್ಲೇ ಇದು ಶಿವಧರ್ಮ ಕೆಟ್ಟು ಹೋಗಿತ್ತು. ಪುರಾಣಕಾರರು ಶಿವಧರ್ಮವನ್ನ ಕೆಡಿಸಿತ್ತು. ಅದಕ್ಕೆ ಮೂರ್ತಿಗಳನ್ನ ಮಾಡಿದ್ದು ಇನ್ನೂ ಕೆಟ್ಟು ಹೋಯ್ತು. ನಿರಾಕಾರ ಸ್ವರೂಪದಲ್ಲೇ ಇದ್ದಿದ್ರೆ ಯಾವುದು ಕೆಟ್ಟು ಹೋಗ್ತಾ ಇರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ಹೇಳ್ತಾರೆ ಇಲ್ಲಿ ಏನು ಸ್ಮಶಾನವಾಸಿ ಇದ್ರೆ ವೈರಾಗ್ಯ, ವಿರಾಗದ ಸಂಕೇತ ಅದು. ಹಾಗಂತ ಸ್ಮಶಾನದಲ್ಲಿ ವಾಸ ಮಾಡ್ತಿದ್ದ ಅಂತ ಅರ್ಥ ಮಾಡ್ಕೋಬಾರದು ಅನ್ನೋದು ಒಂದಾಯ್ತು. ಇನ್ನ ಮುಂದೆ ಇಂಥ ಶಿವ ಅಹಂಕಾರಗಳನ್ನ ಸುಟ್ಟು ಸ್ಮಶಾನವಾಸಿಯಾಗಿದ್ದ ಅಂತಂದ್ರೆ ಆ ಭಸ್ಮ ಧಾರಣೆಯ ಮೈ ತುಂಬಾ ಬೂದಿ ಬಡ್ಕ ಅಂತ ಕರೀತಾರೆ. ಬೂದಿಯನ್ನ ಬಳ್ಕೊಂಡಿರ್ತಿದ್ದ ಯಾವಾಗ್ಲೂ. ಬೂದಿ ಬಡ್ಕೊಳ್ಳೋದು ಅಂದ್ರೆ ಹೆಣಗಳನ್ನ ಸುಟ್ಟಂತ ಬೂದಿಯನ್ನ ಬಳ್ಕೊಂಡಿದ್ದು ಅಂತಂದ್ರೆ ನಾವು ಫಿಸಿಕಲ್ ಆಗಿ ಸ್ಮಶಾನದಲ್ಲಿ ಹೆಣ ಸುಟ್ಟು ಬೂದಿ ಅಲ್ಲ ಅದು. ಯೋಗಿಕ ಕ್ರಿಯೆಯಲ್ಲಿ, ಯೋಗ ಸಾಧನೆಯಲ್ಲಿ ತನ್ನ ಅಹಂಕಾರಗಳನ್ನ, ತನ್ನ ವ್ಯಸನಗಳನ್ನ, ತನ್ನ ಚಟಗಳನ್ನ, ತನ್ನ ಮದಗಳನ್ನ, ಮತ್ಸರಗಳನ್ನ, ಅರಿಷಟ್ ವರ್ಗಗಳನ್ನ ಸುಟ್ಟಂತ ಬೂದಿ ಆತನ ಮೈ ತುಂಬ ಲೇಪನ ಆಗಿತ್ತು ಅಂತ. ಇದು ನಿರಾಕಾರದ ಸ್ಥಿತಿ, ಯೋಗದ ಒಂದು ಪರಿಕಲ್ಪನೆ. ಈ ಯೋಗದ ಭಾಷೆಯನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಅದಕ್ಕೆ ಏನೇನೋ ತಪ್ಪು ಕಲ್ಪನೆಯನ್ನ ನಾವು ಮಾಡ್ಕೊಬಿಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ಭಸ್ಮಧಾರಕ ಅಂದ್ರೆ ಶಿವ ಈ ರೀತಿಯಾಗಿ ಅಂತ ಹರ ಏನ್ ಮಾಡಿದ್ದ ಅಂದ್ರೆ ಅವನು ಮಹಾಯೋಗಿ, ಮಹಾ ತಪಸ್ವಿ. ತನ್ನೊಳಗಿದ್ದಂತ ಕಾಮಾದಿ ಅರಿಷಟ್ವರ್ಗಗಳನ್ನ ಸುಟ್ಟು ಆ ಸುಟ್ಟ ಬಸಿತ ತನ್ನ ದೇಹದ ತುಂಬ ಇತ್ತು ಅಂತ. ನೋಡ್ಲಿಕ್ಕೆ ಭಸ್ಮ ಎಲ್ಲ ಬಳ್ಕೊಂಡಿದ್ದ ಅಂತ ಅರ್ಥ ಅಲ್ಲ, ಅದು ಯೋಗದ ಸಂಕೇತ. ಆ ಯೋಗದ ಪರಿಭಾಷೆಯನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಇವತ್ತು ತಪ್ಪು ಆಚರಣೆಗೆ ಇಳಿದಿದ್ದೀವಿ. ಹಾಗೆ ಶಿವ ಯಾವ ಮಂತ್ರ, ಹರ ಯಾವ ಮಂತ್ರವನ್ನು ಉಪಯೋಗಿಸ್ತಾ ಇದ್ದ? ಶಿವ ಮಂತ್ರವನ್ನ ಉಪಯೋಗಿಸ್ತಾ ಇದ್ದ, ನಮಃ ಶಿವಾಯ ಅಂತ. ಇದನ್ನ ನಾವು ಕೇಳಿದ್ದೀವಿ ಈಗಾಗಲೇ. ಶಿವ ಯಾವ ಉಡುಗೆಯನ್ನ ಹುಡ್ತಾ ಇದ್ದ ಅಂತಂದ್ರೆ ಅಲ್ಲಿ ಎರಡು ರೀತಿಯ ಉಡುಗೆಗಳನ್ನ ತೋರಿಸ್ತಾರೆ ಪುರಾಣಕರು. ಹುಲಿ ಚರ್ಮವನ್ನ ಮತ್ತೆ ಗಜ ಚರ್ಮಾಂಬರ ಅಂತೇಳಿ ಗಜಾಸುರನನ್ನ ಕೊಂದ ಅಂತೇಳಿ. ಶಿವ ಗಜಾಸುರನನ್ನ ಕೊಂದು ಆ ಆನೆಯ ಒಂದು ಚರ್ಮವನ್ನ ಸುಟ್ಟುಕೊಂಡಿದ್ದ ಅಂತ. ಶಿವ ನಿಜವಾಗಿಯೂ ಕೂಡ ಒಬ್ಬ ಹರ. ಪ್ರತೀಕ್ಷಣ ನಾನು ಹೇಳ್ಬೇಕಾದ್ರೆ ಶಿವ ಅಂತಾನೆ ಬರುತ್ತೆ. ಹರ ಅಹಿಂಸಾವಾದಿ, ಆನೆಯನ್ನ ಕೊಂದುವಲ್ಲೇ ಆಗ್ಲಿ, ಗಜಾಸುರ ಅಂತ ಒಬ್ಬ ಆನೆ, ಇವೆಲ್ಲ ಪುರಾಣದ ಸೃಷ್ಟಿ ಅಷ್ಟೇ. ಗಜಾಸುರ ಅಂತಂದ್ರೆ ತನ್ನ ಒಳಗಡೆ ಇದ್ದಂತ ಅಸುರಿ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ನನ್ನ ಒಳಗಡೆ ಆ ಗಜಾಸುರ ಒಬ್ಬ ಇರ್ತಾನೆ. ಅಹಂಕಾರ, ಮದ ಇರುತ್ತಲ್ಲ, ಅದೇ ಶರಣರು ಕೂಡ ಕರೀತಾರೆ ಅದಕ್ಕೆ. ಈ ಮದಗಳು ನಮ್ಮಲ್ಲಿ ಇರುತ್ತಲ್ಲ, ಆ ಮದಗಳಿಗೆ ಆನೆ ಅಂತ ಕರೀತಾರೆ. ಆ ಆನೆಯನ್ನ ಸುಡಬೇಕು ಅಥವಾ ಕೊಲ್ಲಬೇಕು ಅಂತ ಹೇಳ್ತಾರೆ. ಆನೆಯನ್ನ ಕೊಲ್ಲುವುದು ಅಂದ್ರೆ ನನ್ನೊಳಗಿರುವ ಮದವನ್ನ ಕೊಲ್ಲುವುದು ಅಂತ, ಹೊರಗಿನ ಆನೆಯನ್ನ ಕೊಲ್ಲೋದಲ್ಲ. ಆ ಹರನು ಕೂಡ ಮಾಡಿದ್ದು ಅದನ್ನೇ. ತನ್ನೊಳಗಿನ ಮದವನ್ನ ಕೊಂದು ಅದರ ಚರ್ಮವನ್ನ, ಇದು ಸಂಕೇತ ಅಷ್ಟೇನೆ, ಸುತ್ತಕೊಂಡಿದ್ದ ತನ್ನ ಮೈಗೆ ಅದನ್ನ ಸುತ್ತಕೊಂಡ ಅಂತ. ಇದು ಯೋಗದ ಪರಿಭಾಷೆ. ನಿಜವಾಗಿಯೂ ಆನೆಯನ್ನ ಕೊಂದು ಆನೆಯ ಚರ್ಮವನ್ನ ಸುತ್ತಕೊಂಡಿದ್ದ ಅಂತ ಅರ್ಥ ಅಲ್ಲ. ಹಾಗೆ ಹುಲಿಯನ್ನ ಕೊಂದಿದ್ದು ಅಂದ್ರೆ ಅರಿಷಟ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವುಗಳನ್ನ ತನ್ನಲ್ಲಿ ಯೋಗ ಕ್ರಿಯೆಯಿಂದ, ಯೋಗ ಜ್ಞಾನದಿಂದ ಅವುಗಳನ್ನ ಸುಟ್ಟು
ಅದು ಹುಲಿಯ ಸಂಕೇತ. ಅದು ಯಾವ್ದೋ ಅರಿಷಡ್ವರ್ಗಳು ಹುಲಿಗೆ ಹೋಲಿಸ್ತಾರೆ ಈ ಯೋಗದ ಭಾಷೆಯಲ್ಲಿ. ಹಾಗಾಗಿ ಹುಲಿಯ ಚರ್ಮವನ್ನು ಸುತ್ತಕೊಂಡಿದ್ದ ಅಂದ್ರೆ ಇವುಗಳನ್ನ ಸುಟ್ಟುಕೊಂಡಿದ್ದ, ಇನ್ನಿಲ್ಲವಾಗಿಸಿಕೊಂಡಿದ್ದ. ಹರಿಷಡ್ವರ್ಗಗಳ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ಹರ ಎಂಬ ಯೋಗಿ ಇಲ್ಲವಾಗಿಸಿಕೊಂಡಿದ್ದ ಅಂತ ಅದರ ಅರ್ಥ. ಅದನ್ನ ಬಿಟ್ಟು ನಾವು ಬೇರೆ ರೀತಿ ಹುಲಿ ಚರ್ಮವನ್ನ ಸೃಷ್ಟಿ ಮಾಡಿ ಅದಕ್ಕೆ ತೊಡಿಸಿ ಅದನ್ನ ಪೂಜೆ ಮಾಡಿದ್ರೆ ನಮಗೆ ಏನೂ ಸಿಗೋದಿಲ್ಲ. ನಾವು ಆ ರೀತಿ ಆಗಬೇಕು. ನಾವು ಹುಲಿ ಚರ್ಮವನ್ನ ಉಟ್ಕೋಬೇಕು, ನಾವು ಗಜ ಚರ್ಮವನ್ನ ಉಟ್ಕೋಬೇಕು, ನಮ್ಮಲ್ಲಿರುವ ಮದವನ್ನ ಸುಡಬೇಕು, ನಮ್ಮಲ್ಲಿರುವ ಅರಿಷಡ್ವರ್ಗಗಳನ್ನ ಸುಡಬೇಕು. ಇದು ವಿಚಾರ ಇರುವುದು, ಯೋಗದ ವಿಚಾರ ಇದು. ಮುಂದೆ ನೋಡೋಣ. ಶಿವನ ಕೊರಳಲ್ಲಿ ಹಾವಿದೆ. ಯಾಕೆ ಇದೆ ಅಂತಂದ್ರೆ, ಅದು ಶಿವ ಯೋಗದ ಶಕ್ತಿಯಲ್ಲಿ ಕುಂಡಲಿನಿ ಶಕ್ತಿ ಅಂತ, ಅಂದ್ರೆ ಅಧೋಮುಖವಾಗಿ ಹರಿಯುವಂತ ಶಕ್ತಿ. ಅಧೋಮುಖವಾಗಿ ಹರಿಯುವ ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಮನಸ್ಸು ಯಾವಾಗ್ಲೂ ಕೂಡ ಕೆಳಮುಖವಾಗಿಯೇ ಹರಿಯುತ್ತೆ. ಕೆಳಮುಖವಾಗಿ ಬಹಳ ನೀರ್ ಹೆಂಗೆ ಬೆಟ್ಟದ ಮೇಲಿಂದ ಕೆಳಗೆ ಹರಿದು ಹೋಗುತ್ತೆ, ಅದೇ ಮೇಲಕ್ಕೆ ನೀರನ್ನ ಕಳಿಸ್ಬೇಕು ಅಂದ್ರೆ ಬೆಟ್ಟದ ಮೇಲಕ್ಕೆ ಅದಕ್ಕೊಂದು ಪಂಪ್ ಇಡಬೇಕಾಗತ್ತೆ. ಪಂಪ್ ಇಟ್ಟು ಅದನ್ನ ಕೆಳಗಿಂದ ನೀರ್ನ ಪ್ರೆಷರ್ ಮಾಡಿ ಮೇಲಕ್ಕೆ ತಳ್ಳಬೇಕಾಗತ್ತೆ. ಅದೇ ಮೇಲಿನಿಂದ ಕೆಳಕ್ಕೆ ಏನು ಬೇಡ, ತನ್ನಿಂದ ತಾನೇ ಹರಿದು ಹೋಗುತ್ತೆ, ಸರ ಜಾರಿ ಹೋಗುತ್ತೆ. ಹಾಗೆ ನಮ್ಮ ಮನಸ್ಸು ಏನಾಗಿರುತ್ತೆ ಅಂದ್ರೆ, ಲೌಕಿಕ ಜೀವನದಲ್ಲಿ ಮೇಲಿನಿಂದ ಕೆಳಕ್ಕೆ ಸರ್ರಂತ ಜಾರಿ ಹೋಗ್ಬಿಡುತ್ತೆ. ಅದೇ ಕೆಳಗಿನಿಂದ ಮೇಲಕ್ಕೆ ಮನಸ್ಸನ್ನ ಎತ್ತಬೇಕು ಅಂದ್ರೆ ಉತ್ತಮ ಚಿಂತನೆಗಳು, ಅಧೋ ಚಿಂತನೆಗಳು ಉತ್ತಮ ಚಿಂತನೆಗಳು ಅಂತ. ಅಧೋ ಚಿಂತನೆಗಳಿಂದ ಉತ್ತಮ ಚಿಂತನೆಗಳ ಕಡೆಗೆ ನಮ್ಮ ಮನಸ್ಸನ್ನ ಹರಿಸಬೇಕು ಅಂದ್ರೆ ಅದಕ್ಕೆ ಜ್ಞಾನ ಬೇಕಾಗುತ್ತೆ, ಕೆಲವೊಂದು ಪ್ರಕ್ರಿಯೆಗಳು ಬೇಕಾಗುತ್ತೆ. ಅದಕ್ಕೆ ಯೋಗ ಅಂತ ಕರೀತಾರೆ. ಆ ಯೋಗದಲ್ಲಿ ಕುಂಡಲಿನಿ ಶಕ್ತಿ ಅಂತ ಕರೀತಾರೆ. ಆ ಕುಂಡಲಿನಿ ಶಕ್ತಿಯನ್ನ ಬಳಸಿ, ಅದು ಹಾವಿನ ಸಂಕೇತ, ಹಾವು ಅದರ ಸಂಕೇತ. ಹಾವನ್ನ ಕೊರಳಿಗೆ ಸುತ್ತಕೊಂಡ ಅಂದ್ರೆ ಏನು ಅಂದ್ರೆ, ಕೆಳಮುಖವಾಗಿ ಹರಿಯುವಂತ ಆ ಶಕ್ತಿಯನ್ನ ಮೇಲ್ಮುಖವಾಗಿ ತಂದು ಎಲ್ಲಿ ಇಟ್ಟುಕೊಂಡ, ಮೇಲೆತ್ತ ಶಿರದಲ್ಲಿ ಇಟ್ಟುಕೊಂಡ ಅಂತ ಶಿವ. ಇದು ಸಂಕೇತಗಳು. ಸಾವನ್ನ ಗೆದ್ದ ಸಂಕೇತ. ಹಾವು ವಿಷಕಾರಿ ಒಂದು ಜಂತು, ಅದು ಕಚ್ಚಿದ್ರೆ ಸಾವು ಬರುವುದು. ಆದ್ರೆ ಆ ಸಾವನ್ನು ಗೆದ್ದಂಥ ವ್ಯಕ್ತಿ ಅಂತ ಯೋಗಿ ಅಂದ್ರೆ, ಸಾವನ್ನ ಗೆಲ್ಲುವುದಂದ್ರೆ ಹಂಗಾರೆ ಸಾವು ಗೆಲ್ಲಕ್ ಸಾಧ್ಯನಾ? ಯಾರಿಗೆ ಸಾವು ಬರೋದಿಲ್ಲ ಅಂತಲ್ಲ, ಸಾವಿನ ಭಯವನ್ನ ಗೆಲ್ಲಬಹುದು. ಸಾವನ್ನ ಗೆಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಆದ್ರೆ ಸಾವಿನ ಭಯವನ್ನ ಗೆಲ್ಲಲಿಕ್ಕೆ ಯೋಗಿಗಳಿಗೆ ಸಾಧ್ಯ ಇದೆ. ನಮ್ಮಂತ ಸಾಧಾರಣ ವ್ಯಕ್ತಿಗಳು ಸಾವಿಗೆ ಭಯ ಪಡ್ತೀವಿ, ಆದ್ರೆ ಯೋಗಿಗಳು, ಯಾಕೆಂದ್ರೆ ಹಿಂದೇನೂ ಗೊತ್ತಿರುತ್ತೆ, ಮುಂದೇನೂ ಗೊತ್ತಿರುತ್ತೆ, ಸಾವು ಅನ್ನೋದು ನಿಶ್ಚಿತ ಅಂತ ಗೊತ್ತಿರುತ್ತೆ, ಸಾವಿಗೆ ಭಯ ಪಡೋದಿಲ್ಲ ಯಾರು? ಯೋಗಿಗಳಾದಂಥವ್ರು. ಅದೇ ನಮ್ಮಂಥವ್ರು ಸಾವಿಗೆ ಭಯ ಪಡ್ತೀವಿ. ಅದಕ್ಕೆ ಶಿವ ಆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಸ್ ಅಂತ ಕರಿತೀವಿ ಇವೆಲ್ಲವೂ ಕೂಡ. ಆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಗಿ ಹಾವನ್ನ ಕೊರಳಲ್ಲಿ ಸುತ್ತಕೊಂಡಿರುವುದು. ಮತ್ತೆ ಇಲ್ಲಿ ಶಿವ ಗಂಗೆಯನ್ನ ಜಟೆಯಲ್ಲಿ ಧರಿಸಿಕೊಂಡ ಅನ್ನುವಂಥ ವಿಚಾರ ಬರುತ್ತೆ. ಹಾಗಂದ್ರೆ ಏನು ಅಂದ್ರೆ, ಇವೆಲ್ಲ ಗಂಗಾ ನದಿ, ನಾವು ಗಂಗೆ ಅಂತಂದ್ರೆ ಗಂಗಾ ನದಿ ಹರಿಯುತ್ತಾ ಇರುವಂತ ಗಂಗಾ ನದಿಯನ್ನ ಹಿಡ್ಕೊಂಡ ಶಿವ ಅಂತೇಳಿ, ಅವೆಲ್ಲ ಕಾಲ್ಪನಿಕ ವಿಚಾರಗಳು. ಆ ಗಂಗಾ ನದಿ ಅಂತ ಹುಟ್ಟೋದು ಹಿಮಾಲಯದಲ್ಲಿ, ಹಿಮ ಕರಗುತ್ತೆ, ಆ ಬೆತ್ತರವಾದ ಬೆಟ್ಟಗಳಲ್ಲಿ ಹಿಮ ಶೇಖರಣೆ ಆಗಿರುತ್ತೆ, ಆ ಹಿಮ ಕರಗಿ ನೀರಾಗಿ ಹರಿಯುತ್ತೆ. ಅದು ಸ್ವಾಭಾವಿಕ, ಅದು ಪರಿಸರ, ಪ್ರಕೃತಿ ನಿಯಮ. ಅದನ್ನ ಹಿಡ್ಕೊಳ್ಳಿಲ್ಲ ಶಿವ. ಅಲ್ಲಿ ಬರೋದು ಯೋಗಿಕ ಕ್ರಿಯೆ. ಯೋಗಿಕ ಕ್ರಿಯೆ ಅಂದ್ರೆ ಜ್ಞಾನದ ಗಂಗೆ. ಈ ಯೋಗದ ಪ್ರಕ್ರಿಯೆಯಲ್ಲಿ ಉತ್ಪತ್ತಿ ಆದಂತ, ಹೆಂಗೆ ಬುದ್ಧನಿಗೆ ಜ್ಞಾನೋದಯ ಆಯ್ತು ಅಂತ ಹೇಳ್ತಾರಲ್ಲ, ಆ ಮರದ ಕೆಳಗೆ ಕೂತ್ಕೊಂಡಾಗ ಅಲ್ಲಿ ತಪಸ್ಸನ್ನ ಆಚರಿಸಿ 12 ವರ್ಷ ತಪಸ್ಸನ್ನ ಆಚರಿಸಿ ಬುದ್ಧನಿಗೆ ಜ್ಞಾನೋದಯ ಆಯ್ತು ಅಂತ ಹೇಳ್ತಾರಲ್ಲ, ಹಾಗೆ ಆ ಜ್ಞಾನದ ಗಂಗೆ ಹರಿಯಿತು, ಉತ್ಪತ್ತಿ ಆಯ್ತು. ಎಲ್ಲಿ ಅದು ಉತ್ಪತ್ತಿ ಆಗದೆ ಎಲ್ಲಿ? ಜ್ಞಾನದ ಗಂಗೆ ಅಂದ್ರೆ ಎಲ್ಲಿ? ಸಹಸ್ರಾರ ಚಕ್ರ ಅಂತ ಮೇಲೆ ನೆತ್ತಿ ಅಂತ ಹೇಳ್ತೀವಲ್ಲ, ಅದು ಸಾಮಾನ್ಯ ಭಾಷೆಯಲ್ಲಿ. ಅಲ್ಲಿ ಆ ಜ್ಞಾನ ಉತ್ಪತ್ತಿ ಆಯ್ತು, ಶಿವ ಅದನ್ನ ಧರಿಸಿದ. ಅದು ಜ್ಞಾನದ ಗಂಗೆ, ಜ್ಞಾನದ ನೀರು ಅಂತ ಅರ್ಥ. ಅದು ಬಿಟ್ಟು ಗಂಗಾ ನದಿ ಹತ್ರ ನಾವು ಹೋಗೋ ಅವಶ್ಯಕತೆ ಇಲ್ಲ. ಮುಂದೆ ಹೇಳ್ತಾರೆ ಇನ್ನೊಂದು ಲೀಲೆ, ತ್ರಿಪುರ ಸಂಹಾರ. ಬಹಳ ಒಂದು ವಿಚಾರ ಇದೆ ಇದರಲ್ಲಿ. ತ್ರಿಪುರ ಸಂಹಾರ ಅಂದ್ರೆ, ಶಿವ ತ್ರಿಪುರಗಳನ್ನ ಸುಟ್ಟ, ತನ್ನ 3ನೇ ಕಣ್ಣನ್ನ ತೆಗೆದು ತ್ರಿಪುರಗಳನ್ನ ಸುಟ್ಟ ಅಂತ ಹೇಳ್ತಾರೆ. ಎಂಥ ವಿಚಾರ ಇದೆ ಗೊತ್ತಾ ಇದರಲ್ಲಿ, ಯೋಗಿಕ ಕ್ರಿಯೆ. ತ್ರಿಪುರ ಅಂದ್ರೆ ಯಾವುದು ಅಂದ್ರೆ, ಪ್ರತಿಯೊಬ್ಬೊಂದು ಜೀವಿಯಲ್ಲಿಯೂ ಕೂಡ 3 ಪುರಗಳಿರ್ತವೆ, 3 ದೇಹಗಳು. 3 ಪುರ ಅಂದ್ರೆ 3 ದೇಹ. ಯಾವ್ಯಾವುದು? ಸೂಕ್ಷ್ಮ ಶರೀರ,
ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ಅಂದ್ರೆ ಹೊರಗೆ ಕಾಣುವಂತಹದ್ದು ಸ್ಥೂಲ, ಅದರ ಒಳಗೆ ಇರುವಂತಹದ್ದು ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು, ಕೆಲವೊಂದು ಇರುತ್ತೆ ಅಂತಃಕರಣಗಳು ಅಂತ ಕರಿತೀವಲ್ಲ, ಚಿತ್ತ, ಬುದ್ಧಿ, ಅಹಂಕಾರ ಅಂತ ಎಲ್ಲ ಇರುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು? ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಇನ್ನು ಭಾವ ಅಂತ ಒಂದಿದೆ, ಆ ಭಾವಕ್ಕೆ ಕಾರಣ ಶರೀರ ಅಂತ ಕರಿತೀವಿ. ಈ ಮೂರು ಶರೀರಗಳನ್ನ ಮೂರು ಪುರಗಳು ಅಂತ ಶರಣರು ಕರೀತಾರೆ, ಶರಣರು, ಅಥವಾ ಅವರಿಗೆ ಹಿಂದಿನಿಂದನೂ ಕೂಡ ಅದನ್ನ ಹೇಳ್ಕೊಂಡು ಬಂದಿದ್ದಾರೆ. ಇವೇ ಮೂರು ಪುರಗಳು: ಸ್ಥೂಲ, ಸೂಕ್ಷ್ಮ, ಕಾರಣ. ಇವುಗಳಲ್ಲಿ ಇರುವಂತ ಮೂರು ರಾಕ್ಷಸರು ಇರ್ತಾರೆ: ಕಾರ್ಮಿಕ ಮಲ, ಆಣವ ಮಲ, ಮಾಯಾಮಲ ಅಂತೇಳಿ ಮೂರು ಜನ ರಾಕ್ಷಸರು. ಅಂದ್ರೆ ಈ ದೇಹದಲ್ಲಿ ಇರುವಂತ ಒಂದು ಅಜ್ಞಾನದ ಅವಸ್ಥೆಗಳಿಗೆ ರಾಕ್ಷಸರು ಅಂತ ಕರೀತಾರೆ. ಆ ಮೂರು ರಾಕ್ಷಸರನ್ನ ಶಿವ ಪದೇ ಪದೇ ಶಿವ ಅಂತಾನೆ ಬರುತ್ತೆ, ಹರ ತನ್ನ ಯೋಗಿಕ ಕ್ರಿಯೆಯಿಂದ ಮೂರನೇ ಕಣ್ಣನ್ನ ತೆರೆದು, ಅಂದ್ರೆ ಜ್ಞಾನ ನೇತ್ರ ಅಂತ ಕರೀತಾರೆ. ಆ ಜ್ಞಾನ ನೇತ್ರವನ್ನ, ಅಂದ್ರೆ ತನ್ನ ಜ್ಞಾನದ ಒಂದು ಬೆಳಕಿನಿಂದ, ಅಥವಾ ಉರಿಗಣ್ಣು ಅಂತ ಕರೀತಾರೆ. ಉರಿಗಣ್ಣು ಅಂದ್ರೆ ಬೆಂಕಿಯನ್ನು ಉಗುಳೋದು ಅಂತ ಅರ್ಥ ಮಾಡ್ಕೊಳ್ತೀವಿ ನಾವು ಫಿಸಿಕಲಿ ಅಷ್ಟೇ, ಆದ್ರೆ ಅದು ಜ್ಞಾನ, ಅರಿವು, ಪ್ರಜ್ಞೆ. ಆ ಪ್ರಜ್ಞೆಯ ಮುಖಾಂತರ ಸ್ಥೂಲ ತನುವಿನಲ್ಲಿರುವಂತ ಕಾರ್ಮಿಕ ಮಲವನ್ನ, ಸೂಕ್ಷ್ಮ ಶರೀರ ಮಾಯಾಮಲವನ್ನ, ಆಣವ ಮಲವನ್ನ, ಎಲ್ಲ ಮಲಗಳನ್ನ ಸುಟ್ಟು ಹಾಕಿಬಿಟ್ಟ. ಸುಟ್ಟು ಹಾಕಿದಂತ ಇದೇನಾಯ್ತು, ಅದೇ ಭಸ್ಮವನ್ನ ಧರಿಸಿಬಿಟ್ಟ. ಅಂದ್ರೆ ಸುಟ್ಟು ಹಾಕಿದ ಮೇಲೆ ಏನಿರುತ್ತೆ ಅಂದ್ರೆ ಅಲ್ಲಿ ಬೂದಿ ಇರುತ್ತೆ ಅಷ್ಟೇ. ಈ ದೇಹದಲ್ಲಿ ನೋಡಕ್ಕೆ ದೇಹದ ತರ ಕಾಣುತ್ತೆ, ಆದ್ರೆ ಅದು ಎಲ್ಲವನ್ನ ಸುಟ್ಟುಕೊಂಡಿರುವ ಒಂದು ಯೋಗದ ಕ್ರಿಯೆ ರೀತಿಯಲ್ಲಿ ಇರುತ್ತೆ. ಅದು ತ್ರಿಪುರವನ್ನ ಸುಟ್ಟಂತ ಒಂದು ಪ್ರಕ್ರಿಯೆ. ಯೋಗದ ಸಿದ್ಧಾಂತಗಳು, ಯೋಗದ ಪರಿಭಾಷೆಗಳು ಇವೆಲ್ಲ ನಿಜವಾಗಿಯೂ ಭೌತಿಕವಾಗಿ ಸುಡ್ಲಿಲ್ಲ. ಭೌತಿಕವಾದ ಮೂರು ಪುರಗಳನ್ನ ಸುಡ್ಲಿಲ್ಲ. ತನ್ನ ದೇಹದಲ್ಲಿ ಇದ್ದಂತ ಈ ಮೂರು ಪುರಗಳಲ್ಲಿ ಇದ್ದಂತ ಮೂರು ರಾಕ್ಷಸರನ್ನ, ಕಾರ್ಮಿಕ ಮಲ, ಮಾಯಾಮಲ, ಆಣವ ಮಲ ಎಂಬ ರಾಕ್ಷಸರನ್ನ ಕೊಂದು ಅಲ್ಲಿ ಲಿಂಗವನ್ನ, ಅದು ಇಡೀ ದೇಹವನ್ನ ಲಿಂಗಮಯ ಮಾಡ್ಬಿಟ್ಟ, ಶಿವಮಯ ಮಾಡ್ಕೊಬಿಟ್ಟ. ಯಾರು? ಹರ. ಇದು ತ್ರಿಪುರದ ದಹನದ ಕಥೆ. ಮುಂದೆ ಬರೋಣ. ಕಾಮದಹನ ಅಂತ ಬರುತ್ತೆ. ಅಂದ್ರೆ ಮನ್ಮಥನನ್ನ, ಆತನ ಸತಿ ರತಿದೇವಿಯನ್ನ ಶಿವ ಸುಟ್ಟು ಬಿಟ್ಟ ಅಂತ. ಅದಕ್ಕೊಂದು ಹಬ್ಬ ಮಾಡ್ತೀವಿ ನಾವು. ಯಾವತ್ತು? ಹೋಳಿ ಹುಣ್ಣಿಮೆ ಅಂತೇಳಿ ಮಾಡ್ತೀವಿ. ಊರಿಗೆಲ್ಲ ಬೆಂಕಿ ಹಚ್ಕೊಂಡು ಓಡಾಡ್ತೀವಿ. ಇದು ಅಜ್ಞಾನದ ಸಂಕೇತ. ಸುಜ್ಞಾನ ಏನು ಅಂತಂದ್ರೆ, ಇವು ದೇಹದ ಒಳಗಡೆ, ಯೋಗಿಯ ದೇಹದ ಒಳಗಡೆ ನಡೆಯುವಂತ ಯೋಗ ಕ್ರಿಯೆಗಳು. ಯೋಗಿ ಒಬ್ಬ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಜ್ಞಾನ ನೇತ್ರದಿಂದ, ಅರಿವಿನ ಪ್ರಜ್ಞೆಯಿಂದ ತನ್ನಲ್ಲಿ ಉದಿಸಿದಂತ ಕಾಮವನ್ನ, ಕಾಮ ಅಂದ್ರೇನು? ಎಲ್ಲ ಲೌಕಿಕ ಕಾಮನೆಗಳು, ಬಯಕೆಗಳು, ಹೆಣ್ಣು, ಹೊನ್ನು, ಮಣ್ಣು ಪ್ರಮುಖವಾಗಿ ಇವುಗಳು ಬೇಕು ಬೇಕು ಎನ್ನುವಂತ ಈ ಬಯಕೆಗಳನ್ನ ಸುಟ್ಟು ಹಾಕಿ ಅಲ್ಲಿ ಅದನ್ನ ಭಸ್ಮ ಮಾಡಿಬಿಟ್ಟ. ಯಾರು? ಹರ. ಅದು ಕಾಮದಹನ. ಹೊರಗಡೆ ನಡೆದಿದ್ದಲ್ಲ, ತನ್ನ ಒಳಗಡೆ ನಡೆದಿದ್ದು. ಹರ ತನ್ನ ಒಳಗಡೆ ನಡೆಸಿದಂತ ಲೀಲೆಗಳು ಇವು, ಯೋಗದ ಲೀಲೆಗಳು. ಇದನ್ನ ಅರ್ಥ ಮಾಡಿಕೊಂಡು ನಾವು ಹೊರಗೆ ಆಚರಿಸುವುದನ್ನ ಬಿಡಬೇಕು, ನಮ್ಮ ಒಳಗೆ ಆಚರಿಸುವ ಒಂದು ಪ್ರಕ್ರಿಯೆಯಲ್ಲಿ ನಾವು ಲೀನರಾಗಬೇಕು. ಅದನ್ನ ಹೇಳ್ತಾರೆ. ಇದು ಕಾಮದಹನ. ಅರ್ಧನಾರೀಶ್ವರ ತತ್ವ ಬರುತ್ತಲ್ಲ, ಶಿವ ಪಾರ್ವತಿ ಕಲ್ಯಾಣ ಆಯ್ತು ಅಂತ. ಅಂದ್ರೆ ಏನು? ಸೃಷ್ಟಿ ಕ್ರಿಯೆ ಆಗಬೇಕು ಅಂದ್ರೆ ಏನು ಅಂದ್ರೆ, ಒಂದು ಶಿವ, ಇನ್ನೊಂದು ಶಕ್ತಿ, ಇವೆರಡು ಕೂಡಿದ್ರೆ ಸೃಷ್ಟಿ ಪ್ರಾರಂಭ. ಅಥವಾ ಪ್ರತಿಯೊಂದು ಸೃಷ್ಟಿಯಲ್ಲೂ ಕೂಡ, ಪ್ರತಿಯೊಂದರಲ್ಲೂ ಕೂಡ ಅದಕ್ಕೆ ಶರಣರು ಏನ್ ಕರೀತಾರೆ ಅಂತಂದ್ರೆ ಲಿಂಗ ಜಂಗಮ ಅಂತ ಕರೀತಾರೆ. ಲಿಂಗ ಜಂಗಮ. ಲಿಂಗ ಅಂತಂದ್ರೆ ಏನು ಅಂತಂದ್ರೆ, ಇಡೀ ಸೃಷ್ಟಿ ಏನಿದೆಯಲ್ಲ ಅದು ಲಿಂಗ. ಆ ಲಿಂಗದ ಒಳಗೆ ಆಡುವಂತ ಪ್ರತಿಯೊಂದು ಚೈತನ್ಯ ಏನಿದೆ ಅದು ಜಂಗಮ. ಪ್ರತಿ ಅಣುವು ಜಂಗಮ. ತೋರಿಕೆಗೆ ಕಾಣುವ ಎಲ್ಲವೂ ಲಿಂಗ. ಆ ಲಿಂಗದ ಒಳಗಿರುವುದೆಲ್ಲವೂ ಜಂಗಮ. ಹಾಗೆ ಇಲ್ಲಿ ಶಿವತತ್ವದಲ್ಲಿ ಇದು ಕಾಣುವುದೆಲ್ಲವೂ ಶಿವಮಯ. ಆ ಶಿವಮಯ ನಡೆಯಲಿಕ್ಕೆ ಇರುವಂತಹದ್ದೇನು ಚೈತನ್ಯ, ಅದು ಶಕ್ತಿ. ಅದು ಅರ್ಧ ಭಾಗ, ಇದು ಅರ್ಧ ಭಾಗ. ಅಂದ್ರೆ ಒಂದು ಬಿಟ್ಟು ಇನ್ನೊಂದಿಲ್ಲ ಅಂತ ಹೇಳುವ ಒಂದು ಪ್ರಕ್ರಿಯೆ, ಹೇಳುವ ಒಂದು ವಿಚಾರ ಏನಿದೆ ಅದು ಅರ್ಧ ಅಂತ ಹೇಳ್ತಾರೆ. ಅರ್ಧ ನಾರೀಶ್ವರ ಅಂದ್ರೆ ಪುರುಷ ಅರ್ಧ, ಪ್ರಕೃತಿ ಅರ್ಧ ಅಂತ.
ಸೃಷ್ಟಿಯಲ್ಲಿ ನಡಿಬೇಕು ಅಂದ್ರೆ ಪುರುಷ ಪ್ರಕೃತಿ ಎರಡೂ ಇರಬೇಕು ಎನ್ನುವ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅದಷ್ಟೇ. ಹಾಗೆ ಈ ರೀತಿಯಾದಂಥ ವಿಚಾರಗಳನ್ನ, ಯೋಗದ ವಿಚಾರಗಳನ್ನ ಹಾಗೆ ಅರ್ಥ ಮಾಡ್ಕೋಬೇಕು. ಇನ್ನ ನಾವು ಹರನ ಒಂದು ಸ್ವರೂಪವನ್ನು ನೋಡ್ಬೇಕಾದ್ರೆ ನೀಲಿ ಮೈಬಣ್ಣವನ್ನ ತೋರಿಸ್ತೀವಿ. ಯಾಕೆ ಅಂದ್ರೆ ಹರ ತಪಸ್ಸನ್ನ ಮಾಡಿ ತನ್ನ ದೇಹವನ್ನ ಸಂಪೂರ್ಣವಾಗಿ ಭಸ್ಮಮಯ ಮಾಡ್ಕೋಬಿಟ್ಟ. ಭಸ್ಮಮಯ ಅಂತಂದ್ರೆ ಏನೂ ಇಲ್ಲ ಅದರಲ್ಲಿ, ನೋಡ್ಲಿಕ್ಕೆ ಮನುಷ್ಯ ರೂಪ ಆಗಿ ಕಂಡ್ರೂ ಕೂಡ ತಾನು ಆ ಯೋಗದ ಒಂದು ಸ್ಥಿತಿಯಲ್ಲಿ ಶಿವ ಸ್ವರೂಪಿಯಾಗ್ಬಿಟ್ಟಿದ್ದಾನೆ. ಆದ್ರೆ ಆ ನಿರಾಕಾರ ಶಿವ ಯಾವ ರೀತಿ ಇದೆ ಅಂದ್ರೆ ಅದು ಇಡೀ ಬ್ರಹ್ಮಾಂಡವನ್ನ ಒಳಗೊಂಡಂತ ಚೈತನ್ಯ. ಆ ಬ್ರಹ್ಮಾಂಡವನ್ನ ಒಳಗೊಂಡ ಚೈತನ್ಯ ಹೆಂಗಿದೆ ಅಂದ್ರೆ ಮೇಲೆ ನೋಡಿದ್ರೆ ನೀಲಿಯಾದ ಆಕಾಶ. ಅದಕ್ಕೆ ಶಿವನರಿಗೆ ಏನ್ ಮಾಡ್ಬಿಟ್ರು, ನೀಲಿಸುವ ಬಣ್ಣವನ್ನ ಬಳಿದು ಬಿಟ್ಟಿದ್ದೀವಿ. ಆದ್ರೆ ಇಡೀ ಸೃಷ್ಟಿ ನೀಲಿಯಾಗಿ ಕಾಣ್ತಾ ಇದೆ ಅಂತ. ಅದಕ್ಕೆ ಯಾವುದೇ ಬಣ್ಣ ಇಲ್ಲ. ವಾಸ್ತವದಲ್ಲಿ ನೋಡಿದ್ರೆ ಅದು ನಮ್ಮ ಕಣ್ಣಿಗೆ ಕಾಣುವಂತ ಆ ಗೋಚರ ಒಂದು ವಸ್ತು ಏನಿದೆ ಅದು ನೀಲಿಯಾಗಿ ಕಾಣ್ತಾ ಇದೆ ಅನ್ನೋ ಒಂದು ವಿಚಾರ. ಅದಕ್ಕೆ ಆ ಸ್ವರೂಪದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇನ್ನ ಶಿವ ಹರ ಯಾವುದರ ಮೂಲಕ ಸಂಚಾರ ಮಾಡ್ತಾ ಇದ್ದ ಅಂದ್ರೆ ನಂದಿಯ ವಾಹನ ಅಂತಂದ್ರೆ ಏನು ಅಂದ್ರೆ ಅದರ ಮೂಲಕ ಸಂಚಾರ ಮಾಡೋದು, ಅದರ ಮೇಲೆ ಕೂತ್ಕೊಂಡು ಸಂಚಾರ ಮಾಡೋದು. ನಂದಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನಮ್ಮಲ್ಲಿ ನಾವು ನೋಡ್ತೀವಲ್ಲ ನಂದಿ ಎತ್ತು, ಆ ಎತ್ತು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಎಲ್ಲ ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಎತ್ತು ಏನು ಬಹಳ ಸಹನಾಶೀಲ. ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಸಹನಾಶೀಲ. ಅದಕ್ಕೆ ಆ ಸಹನೆ, ಶಾಂತಿ ಅದನ್ನ ತೋರಿಸ್ಲಿಕ್ಕೋಸ್ಕರ ಅವೇ ವಾಹನ. ಒಬ್ಬ ಯೋಗಿ ಸಂಚಾರ ಮಾಡುವುದು ಯಾವುದರ ಮೇಲೆ ಅಂದ್ರೆ ಸಹನೆ, ಸೌಜನ್ಯ, ಶೀಲ ಇದರ ಮೂಲಕ ಚಲನೆ ಮಾಡ್ತಾನೆ. ಅದಕ್ಕೆ ಅದು ನಂದಿ ವಾಹನ. ಅದನ್ನ ಹೇಳ್ತಾರೆ ಇಲ್ಲಿ. ನಂದಿ ಏನನ್ನ ಸೂಚಿಸುತ್ತೆ ಅಂತಂದ್ರೆ ತಾಳ್ಮೆ, ಸಹನೆ, ಮುಗ್ಧತೆ, ಮತ್ತೆ ಅಷ್ಟೇ ಅಲ್ಲ ಅದರಲ್ಲಿರುವ ಶಕ್ತಿ. ಗುಳಿ ಎಷ್ಟು ಶಕ್ತಿ ಇರುತ್ತೆ ಗೊತ್ತಾ ಅದರಲ್ಲಿ. ಹಾಗಾಗಿ ಆ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಶಕ್ತಿ ಇದೆ ಅಂದ್ಬಿಟ್ಟು ಅದು ಹೆಂಗೋ ಹೋಗೋದಿಲ್ಲ. ಅದು ತಾಳ್ಮೆಯನ್ನು ಇರುತ್ತೆ, ಸಹನೆ ಇವೆಲ್ಲವನ್ನು ಇರುತ್ತಲ್ಲ. ಅದರ ಮೂಲಕ ನಾವು ಯೋಗಿಯಾದಂಥವನು ಸಂಚಾರ ಮಾಡಬೇಕು. ಶಕ್ತಿಯನ್ನು ಹೊಂದಿರಬೇಕು, ತಾಳ್ಮೆಯನ್ನು ಹೊಂದಿರಬೇಕು. ಇವೆಲ್ಲ ಯೋಗದ ಪರಿಭಾಷೆಗಳು. ನಾವು ಅದನ್ನ ಭೌತಿಕ ರೂಪಕ್ಕೆ ತಂದು ಪೂಜೆ ಮಾಡೋದ್ರಿಂದ ಯಾವ ಪ್ರಯೋಜನ ಆಗಲ್ಲ. ಅದನ್ನ ನಾವು ಅಳವಡಿಸಿಕೊಳ್ಳಬೇಕು ಈ ವಿಚಾರಗಳನ್ನ ಅನ್ನೋದು ಬಹಳ ಮುಖ್ಯ. ಇನ್ನ ಆಗ್ಲೇ ಹೇಳಿದಾಗೆ ಆ ನೀಲಿ ಬಣ್ಣ ಏನನ್ನ ತೋರಿಸುತ್ತೆ ಅಂದ್ರೆ ಸೃಷ್ಟಿಯ ವ್ಯಾಪಕತ್ವವನ್ನ ತೋರಿಸುತ್ತೆ. ಇಡೀ ಬ್ರಹ್ಮಾಂಡದ ಎಷ್ಟು ಆವರಿಸಿದೆಯಲ್ಲ ಅದೆಲ್ಲವನ್ನ ಆ ನೀಲಿ ಮೈ ಬಣ್ಣ ತೋರಿಸುತ್ತೆ. ಒಬ್ಬ ಯೋಗಿ ಆದಂಥವನು ಹಾಗೆ ಇಡೀ ವಿಶ್ವ ವ್ಯಾಪಕತ್ವವನ್ನ ಹೊಂದಬೇಕು ಎನ್ನುವ ಒಂದು ವಿಚಾರವನ್ನ ಅಲ್ಲಿ ನಮಗೆ ಸೂಚನೆಯನ್ನ ಕೊಡ್ತಾ ಇದೆ. ಹೀಗೆ ನಾವು ನೋಡ್ತಾ ಹೋದ್ರೆ ಶಿವನ ಈ ಹರನ ಲೀಲೆಗಳನ್ನ ನಾವು ನೋಡ್ತಾ ಹೋದ್ರೆ ಇವೆಲ್ಲವೂ ಕೂಡ ಯೋಗದ ಕ್ರಿಯೆಗಳೇ ಹೊರತು ಹೊರಗಡೆ ನಡೆದಂತ ಹರನಿಂದ ಹೊರಗಡೆ ನಡೆದಂತ ಕ್ರಿಯೆಗಳು ಅಂತ ಅನ್ಸೋದಿಲ್ಲ. ಇವೆಲ್ಲವೂ ಕೂಡ ಹರನ ಒಳಭಾಗದಲ್ಲಿ ತನ್ನ ದೇಹದ ಒಳಗಡೆ ದೇಹ ಮನ ಭಾವದಲ್ಲಿ ನಡೆದಂತ ಯೋಗದ ಪ್ರಕ್ರಿಯೆಗಳು ಅಥವಾ ಯೋಗದ ಕ್ರಿಯೆಗಳು ಅನ್ನುವುದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲದಿದ್ರೆ ಬರೀ ಹೊರಗಡೆ ಹುಡುಕ್ತಿವಿ. ಕಾಮದಹನ ಅಂತಂದ್ರೆ ಹೋಳಿ ಹುಣ್ಣಿಮೆ ದಿವಸ ಊರ್ನೆಲ್ಲ ಸುಡ್ತೀವಿ, ಇಲ್ಲ ಬರೀ ಯಾವುದೋ ಒಂದು ಔಪಚಾರಿಕ ಕ್ರಿಯೆಗಳಲ್ಲೇ ನಾವು ನಿರತರಾಗ್ಬಿಡ್ತೀವಿ. ಪ್ರಮುಖವಾಗಿ ಇನ್ನೊಂದು ವಿಚಾರ ನಾವೇನ್ ತಿಳ್ಕೊಬೇಕು ಅಂದ್ರೆ ಶಿವಲಿಂಗ ಅಂದ್ರೆ ಏನು. ನಾವು ಗುಡಿಗಳಲ್ಲಿ ಶಿವಲಿಂಗವನ್ನ ನೋಡ್ತೇವೆ. ಇದರ ಯಾವುದರ ಸ್ವರೂಪ ಅನ್ನುವುದು ವಿಚಾರ. ಶಿವನ ಸ್ವರೂಪವೋ ಹರನ ಸ್ವರೂಪವೋ ಅನ್ನುವುದು ಬಹಳ ಮುಖ್ಯ. ಗುಡಿಯಲ್ಲಿ ಇರುವಂತ ಶಿವಲಿಂಗ ಅದು ಯಾವುದರ ಸಂಕೇತ ಅಂದ್ರೆ ಅದು ಶಿವನ ಸಂಕೇತ ಅಲ್ಲ, ಹರನ ಸಂಕೇತ. ಮತ್ತೆ ಹರ ಅಂತಂದ್ರೆ ಈ ನೆಲದ ಮೂಲ ಯೋಗಿ, ಮೂಲ ಪುರುಷ, ಅವರ ಸಂಕೇತವಾಗಿ ಆ ಯೋಗಿಯ ಸಂಕೇತವಾಗಿ ಸ್ಥಾಪನೆ ಮಾಡದಂತ ಲಿಂಗ ಅದು ಗುಡಿಯ ಲಿಂಗ. ಯಾಕೆ ಅಂತಂದ್ರೆ ಒಬ್ಬ ಯೋಗಿ ತಾನು ಧ್ಯಾನಕ್ಕೆ ಕುಳಿತುಕೊಂಡಾಗ ಅದಕ್ಕೆ ಶಾಂಭವಿ ಮುದ್ರೆ ಅಂತ ಕರೀತಾರೆ. ಆ ಶಾಂಭವಿ ಮುದ್ರೆಯಲ್ಲಿ ಯೋಗಕ್ಕೆ ಕುಳಿತುಕೊಂಡಾಗ ಕೆಳಭಾಗ ಅಂದ್ರೆ ತೊಡೆ ಆ ಭಾಗ ಏನು ಇದೆಯಲ್ಲ ಕೆಳಗಡೆ, ಈಗ ಏನು ಪದ್ಮಾಸನದಲ್ಲಿ ಕುಳಿತಾಗ ಅಥವಾ ಸುಖಾಸನದಲ್ಲಿ ಕುಳಿತಾಗ, ಪದ್ಮಾಸನದಲ್ಲಿ ಕುಳಿತಾಗ ಆ ಕೆಳಭಾಗ
ಆ ಒಂದು ಸ್ವರೂಪವನ್ನ ತೋರಿಸುತ್ತೆ, ಅಗಲವಾದಂತ ಆಮೇಲೆ ಹೊಟ್ಟೆಯ ಭಾಗ ಅಥವಾ ಸೊಂಟದ ಭಾಗ ಕಿರಿದಾಗಿರುತ್ತೆ, ಮತ್ತೆ ಭುಜದ ಭಾಗ ಹೀಗೆ ಹೀಗೆ ಕೆಳಭಾಗ ಅಗಲವಾಗಿರುತ್ತೆ. ಅದಾದ್ಮೇಲೆ ಮತ್ತೆ ಹಿಂಗ್ ಒಳಗಡೆ ಬಂದು ಮತ್ತೆ ಏನು ಈ ಭುಜದ ಭಾಗ ಏನಿರುತ್ತೆ ಅದು ಹಿಂಗೆ ಹೊರಭಾಗಕ್ಕೆ ಚಾಚಿ ಮೇಲ್ಗಡೆ ಪೀಠ ಏನಿರುತ್ತೆ ಅದು ಈ ಶಿರಸ್ಸು. ಇದು ಏನು ಶಿವಲಿಂಗ ಅಂತ ನಾವು ಕರೆಯೋದು. ಅದು ಯಾರ ಸ್ವರೂಪ ಅಂದ್ರೆ ಹರನ ಸ್ವರೂಪ, ಹರನ ರೂಪವಾಗಿ. ಯಾಕೆಂದ್ರೆ ಹರ ಒಬ್ಬ ಯೋಗಿ ಆಗಿದ್ರಲ್ಲ, ಅವರನ್ನ ಆರಾಧಿಸಲಿಕ್ಕೆ ಅವರ ಅನುಯಾಯಿಗಳು ಮೂರ್ತೀಕರಿಸಿದಂತ ಒಂದು ರೂಪ. ಅದನ್ನ ಗುಡಿಗಳಲ್ಲಿ ಇಟ್ಟು ಆ ವ್ಯಕ್ತಿಯನ್ನ ಹರನನ್ನ ಪೂಜಿಸುವುದ ಬರದಲ್ಲೂ ಅವರ ಪ್ರತಿರೂಪವಾಗಿ ಆ ಲಿಂಗವನ್ನ ಪೂಜಿಸ್ತಾ ಇದ್ರು. ಮತ್ತೆ ಯಾಕೆ ಅದಕ್ಕೆ ಶಿವಲಿಂಗ ಅಂತ ಕರಿತಾ ಇದ್ರು ಅಂದ್ರೆ, ಹರ ಶಿವ ತತ್ವವನ್ನ ಸಂಪಾದಿಸಿ ತಾನು ಶಿವ ಸ್ವರೂಪಿ ಆದ ಕಾರಣ ಹರನಿಗೂ ಕೂಡ ಶಿವ ಅಂತಾನೆ ಕರಿತಾ ಇದ್ರು. ನಂತರ ಬಂದಂತ ಎಲ್ಲ ಹರ ಪರಂಪರೆಯ ಎಲ್ಲ ಸಾಧಕರಿಗೂ ಎಲ್ಲ ಯೋಗಿಗಳಿಗೂ ಕೂಡ ಶಿವ ಅಂತಾನೆ ಕರಿತಾ ಇದ್ದಿದ್ದು ನಮಗೆ ವಚನಗಳಿಂದ ಉಲ್ಲೇಖ ಸಿಗುತ್ತೆ. ಯಾಕೆಂದ್ರೆ ಪ್ರಭುದೇವರ ವಚನದಲ್ಲಿ ಅದು ಸ್ಪಷ್ಟವಾಗಿ ಹೇಳ್ತಾರೆ. ರುದ್ರನೆಂಬಾತನೊಬ್ಬ ಗಣೇಶ್ವರ, ಅವರು ಬೇರೆ ಕಾಲದಲ್ಲಿದ್ದವರು. ಭದ್ರನೆಂಬಾತನೊಬ್ಬ ಗಣೇಶ್ವರ, ಅವರು ಬೇರೆ ಕಾಲದಲ್ಲಿದ್ದಂಥವ್ರು. ವೀರಭದ್ರನೆಂಬಾತನೊಬ್ಬ ಗಣೇಶ್ವರ, ಅವರು ಬೇರೆ ಕಾಲದಲ್ಲಿದ್ದರು. ನೀಲಕಂಠನೆಂಬಾತನೊಬ್ಬ ಗಣೇಶ್ವರ, ಅವರ ಕಾಲಘಟ್ಟ ಬೇರೆ. ಹೀಗೆ ಎಲ್ಲ ಗಣೇಶ್ವರರ ಕಾಲಘಟ್ಟ ಬೇರೆ ಬೇರೆಯೇ ಆಗಿದೆ. ಇವರೆಲ್ಲರೂ ಕೂಡ ಗಣೇಶ್ವರರು. ಆ ಗಣೇಶ್ವರರು ಶಿವತತ್ವವನ್ನ ಸಾಧಿಸಿದ್ದರಿಂದ ಅವರೆಲ್ಲರಿಗೂ ಕೂಡ ಶಿವ ಎಂಬುವ ನಾಮ ಬಿರುದಾಂಕಿತರಾಗಿದ್ದಾರೆ ಅನ್ನುವುದು ನಮಗೆ ಅರ್ಥ ಆಗಬೇಕು. ಇವು ವಚನಗಳಿಗೆ ನಮಗೆ ವಚನಗಳಲ್ಲಿ ನಮಗೆ ಉಲ್ಲೇಖ ಸಿಗುತ್ತೆ. ಇನ್ನ ಪ್ರಭುದೇವರು ಈ ಹರ ಮತ್ತೆ ಶಿವ ಅನ್ನುವ ಒಂದು ವಿಚಾರಕ್ಕೆ ಬಂದಾಗ ಯಾವ ರೀತಿ ಡಿಫರೆನ್ಸ್ ಮಾಡ್ತಾ ಹೋಗ್ತಾರೆ ಅನ್ನುವ ಒಂದು ವಿಚಾರವನ್ನ ನೋಡ್ತಾ ಹೋಗೋಣ. ಅಯ್ಯ ನಾಟಕನಲ್ಲ ಬೂಟಕನಲ್ಲ ನೋಡ, ನಿರವಯ ಶೂನ್ಯ ಲಿಂಗಮೂರ್ತಿ. ನಾಟಕನಲ್ಲ ಬೂಟಕನಲ್ಲ ನೋಡ, ನಿರವಯ ಶೂನ್ಯ ಲಿಂಗಮೂರ್ತಿ. ನಿರವಯ ಶೂನ್ಯ ಲಿಂಗಮೂರ್ತಿ ಅಂದ್ರೆ ಶಿವ. ನಾಟಕ ಬೂಟಕವನ್ನ ಮಾಡಿದ್ದ ಯಾವುದು ಅಂತಂದ್ರೆ ನಮ್ಮ ಪುರಾಣಗಳಲ್ಲಿ ಬರುವಂತ ನಾಟ್ಯವನ್ನ ಮಾಡಿದ ಶಿವ ಅಂತ ಹೇಳ್ತಾರಲ್ಲ ಪುರಾಣಗಳಲ್ಲಿ, ಆ ಪುರಾಣದ ವಿಚಾರವನ್ನ ಕುರಿತು ಪ್ರಭುದೇವರು ಹೇಳ್ತಾ ಇದ್ದಾರೆ. ನಾಟಕನಲ್ಲ ಬೂಟಕನಲ್ಲ ನಿರವಯ ಶೂನ್ಯ ಲಿಂಗಮೂರ್ತಿ. ಅದು ನಾಟ್ಯವನ್ನು ಮಾಡೋದಿಲ್ಲ, ಬೂಟವನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಶೀಲಿಗನಲ್ಲ ಕಪಟ ನಾಟಕನಲ್ಲ ನೋಡ, ನಿರವಯ ಶೂನ್ಯ ಲಿಂಗಮೂರ್ತಿ. ಕೆಲವೊಂದು ಕಡೆ ಉಲ್ಲೇಖ ಬರುತ್ತೆ, ಏನು ಕಪಟ ನಾಟಕದಾರಿ ಶಿವ ಅಂತ ಹೇಳಿ ಬರುತ್ತೆ. ಶಿವ ಅಂತ ಪರಮ ಚೈತನ್ಯ ಶೀಲಿಗನಲ್ಲ ಕಪಟ ನಾಟಕನಲ್ಲ, ಕಪಟ ನಾಟಕವನ್ನ ಮಾಡುವವನ ಅಲ್ಲ ಅಂತ ಹೇಳ್ತಾರೆ ಪ್ರಭುದೇವರು. ರುಂಡ ಮಾಲಿಗನಲ್ಲ ಗಂಡು ಗಾಸಿಗನಲ್ಲ ನೋಡ, ನಿರವಯ ಶೂನ್ಯ ಲಿಂಗಮೂರ್ತಿ. ಅವನು ರುಂಡ ಮಾಲಿಗನೂ ಅಲ್ಲ ಎಂಥವನೂ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಪುಲಿ ಚರ್ಮನಲ್ಲ ಗಜ ಚರ್ಮನಲ್ಲ ನೋಡ. ಪುಲಿ ಚರ್ಮ ಅಂದ್ರೆ ಹುಲಿ ಚರ್ಮವನ್ನು ಹೊದ್ದುಕೊಂಡಂತವನು, ಆನೆಯ ಚರ್ಮವನ್ನು ಗಜ ಚರ್ಮ ಅದನ್ನು ಹೊದ್ದುಕೊಂಡವನ ಅಲ್ಲ ನೋಡ, ನಿರವಯ ಶೂನ್ಯ ಲಿಂಗಮೂರ್ತಿ. ಆಮೇಲೆ ದಕ್ಷಾಧ್ವರ ಸಂಹರನಲ್ಲ ತ್ರಿಪುರಾರಿಯಲ್ಲ ನೋಡ. ದಕ್ಷ ಅಂದ್ರೆ ದಕ್ಷ ಬ್ರಹ್ಮ, ಅವನ ಸಂಹಾರ ಮಾಡಿದಂತವನ ಅಲ್ಲ, ತ್ರಿಪುರವನ್ನ ಸಂಹಾರ ಮಾಡಿದಂತವನಲ್ಲ. ಯಾರು? ನಿರವಯ ಶೂನ್ಯ ಲಿಂಗಮೂರ್ತಿ. ನಿರವಯ ಶೂನ್ಯ ಲಿಂಗಮೂರ್ತಿ ಅಂದ್ರೆ ಶಿವ, ನಿರಾಕಾರ ಚೈತನ್ಯ. ಆದ್ರೆ ಇದನ್ನೆಲ್ಲ ಮಾಡಿದಂತವ್ರು ಯಾರು ಅಂದ್ರೆ ಹರ. ತ್ರಿಪುರ ಸಂಹಾರವನ್ನ ತನ್ನ ದೇಹದಲ್ಲಿ ಯೋಗದ ಕ್ರಿಯೆಯಲ್ಲಿ ತ್ರಿಪುರ ಸಂಹಾರವನ್ನ ಮಾಡಿದಂತವನು ಹರ. ಹಾಗಾಗಿ ಶಿವ ಇದಕ್ಕೆ ಯಾವುದಕ್ಕೂ ಒಳಗಾಗುವನಲ್ಲ, ಅದು ನಿರಾಕಾರ ಚೈತನ್ಯ. ನಂದಿವಾಹನನಲ್ಲ ಭೃಂಗಿಸುತನಲ್ಲ ನೋಡ, ನಂದಿವಾಹನನಲ್ಲ ಅಂತ ಹೇಳ್ತಾರೆ. ಸರ್ಪಧರನಲ್ಲ ಚಂದ್ರಶೇಖರನಲ್ಲ, ಕೊರಳಲ್ಲಿ ಸರ್ಪವನ್ನ ಧರಿಸಿರುವವನು ಅಲ್ಲ. ಯಾಕೆ? ಶಿವ ಚೈತನ್ಯ ಅದು ನಿರಾಕಾರ. ಚಂದ್ರನನ್ನ ಮುಡಿಯಲ್ಲಿ ಧರಿಸಿರುವಂತವನು ಅದು ಅಲ್ಲ. ಯಾಕೆ ಅಂದ್ರೆ ಅದು ನಿರಾಕಾರ ಚೈತನ್ಯ. ಗಂಗಾಧರನಲ್ಲ ಗೌರಿ ಪ್ರಿಯನಲ್ಲ, ಗಂಗೆಯನ್ನು ಧರಿಸಿರುವವನಲ್ಲ, ಗೌರಿಯನ್ನು ವರಿಸಿರುವವನಲ್ಲ. ಇವರ ಶಿವ ಅನ್ನೋದ ಚೈತನ್ಯ ಇವೆಲ್ಲಕ್ಕೂ ಅತೀತವಾದಂತ ನಿರಾಕಾರ ಸೃಷ್ಟಿಗೆ ಕಾರಣೀಭೂತವಾದ ಚೈತನ್ಯ. ಯೋಗಿಯಲ್ಲ ಜೋಗಿಯಲ್ಲ ನೋಡ, ಯೋಗಿಯೂ ಕೂಡ ಅಲ್ಲ ಜೋಗಿಯೂ ಅಲ್ಲ. ಯಾಕೆಂದ್ರೆ ನಿರಾಕಾರ, ಆಕಾರನೇ ಇಲ್ಲ ಅಂದ್ಮೇಲೆ ನಾವು ಮನುಷ್ಯರು ಯೋಗ ಮಾಡ್ತೀವಿ. ಆ ನಿರಾಕಾರ ಚೈತನ್ಯ ಸೃಷ್ಟಿಗೆ ಕಾರಣೀಭೂತವಾದಂತ ಚೈತನ್ಯ ಯೋಗ ಎಲ್ಲಿಂದ ಮಾಡುತ್ತೆ? ತಾನೇ ಯೋಗಿಯಾಗಿರ್ಬೇಕಾದ್ರೆ. ಹಾಗಾಗಿ ಯೋಗಿಯಲ್ಲ ಜೋಗಿಯಲ್ಲ ನೋಡ, ಶ್ರವಣನಲ್ಲ ಸನ್ಯಾಸಿಯಲ್ಲ ನೋಡ, ಕಾಳಾಮುಖಿಯಲ್ಲ ಪಾಶುಪತಿಯಲ್ಲ ನೋಡ.
ಇಂತು ಉಭಯವಳಿದ ಸಂಗನ ಬಸವಣ್ಣನ ಸರ್ವಾಂಗದಿ ಬೆಳಗುವ ಮಹಾಜ್ಯೋತಿ ತಾನೇ ನೋಡ. ಸಂಗನ ಬಸವಣ್ಣನ ಸರ್ವಾಂಗದಿ ಬೆಳಗುವ ಮಹಾಜ್ಯೋತಿಯೇ ಆ ಶಿವ ಚೈತನ್ಯ, ಲಿಂಗ ಚೈತನ್ಯ. ಯಾವ ಹೆಸರಿನದಾರು ಕರೀರಿ, ಶಿವ ಅಂತಲಾರು ಕರೀರಿ, ಲಿಂಗ ಅಂತನಾರು ಕರೀರಿ, ಎರಡು ಒಂದೇ. ಅಂಥ ಚೈತನ್ಯ ಇವ್ಯಾವ ಲೀಲೆಗಳನ್ನು ಮಾಡಿಲ್ಲ. ಲೀಲೆಗಳನ್ನ ಮಾಡಿರುವುದು ಯೋಗಿಕ ಕ್ರಿಯೆಯಲ್ಲಿ, ಅದು ಹರ ಅನ್ನುವುದು ಸ್ಪಷ್ಟವಾಗಿ ಈ ಎರಡು ವಚನಗಳಿಂದ ನಮಗೆ ವೇದ್ಯವಾಗುತ್ತೆ. ಬಸವಣ್ಣನವರ ವಚನ ಒಂದು, ಮತ್ತೆ ಪ್ರಭುದೇವರ ವಚನ ಇನ್ನೊಂದು. ಈ ವಚನಗಳಿಂದ ಇಷ್ಟು ತಿಳ್ಕೊಂಡ ಮೇಲೆ ನಾವು ಈಗ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಅದು ಬಸವಣ್ಣನವರ ವಚನ ಈ ರೀತಿಯಾಗಿದೆ. ಕಾಳಿಯ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿ ವಿರಿಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, ಮುನ್ನ 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 ಅಂದಿಂಗೆ ಎಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ಈ ವಚನದಲ್ಲಿ ಅಂದ್ರೆ, ಕಾಳಿಯ ಕಂಕಾಳದಿಂದ ಮುನ್ನ ಅಂದ್ರೆ ಈ ಕಾಳಿ, ವೀರಭದ್ರ ಇವರ ವಿಚಾರಗಳು ಬರುತ್ತಲ್ಲ ಶಿವಪುರಾಣದಲ್ಲಿ, ಅದು ಯಾವಾಗ ಘಟಿಸಿತೋ ಅದಕ್ಕೂ ಪೂರ್ವದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಅದನ್ನೇ ಶಿವ ಅಂತ ಹೇಳ್ತೀವಲ್ವಾ, ಅದಕ್ಕೂ ಪೂರ್ವದಲ್ಲಿ ಅಂತ ಹೇಳ್ತಾರೆ ಬಸವಣ್ಣವರು. ತ್ರಿಪುರ ಸಂಹಾರದಿಂದ ಮುನ್ನ, ಯಾವ ಕ್ಷಣದಲ್ಲಿ ಯಾವ ಕಾಲಘಟ್ಟದಲ್ಲಿ ತ್ರಿಪುರ ಸಂಹಾರವನ್ನ ಹರ ಮಾಡಿದನೋ ಅದಕ್ಕೂ ಪೂರ್ವದಲ್ಲಿ. ಹರಿವಿರಿಂಚಿಗಳಿಂದ ಮುನ್ನ, ಈ ಸೃಷ್ಟಿಯಲ್ಲಿ ಹರಿವಿರಿಂಚಿಗಳು ಅಂತ ಪುರಾಣಗಳು ಸೃಷ್ಟಿ ಮಾಡಿದ್ರಲ್ಲ ಅದಕ್ಕೂ ಪೂರ್ವದಲ್ಲಿ. ಉಮೆಯ ಕಲ್ಯಾಣದಿಂದ ಮುನ್ನ, ಉಮೆಗೂ ಶಿವನಿಗೂ ಮದುವೆ ಆಯ್ತು, ಹರನಿಗೂ ಮದುವೆ ಆಯ್ತು ಅಂತ ಹೇಳ್ತೀವಲ್ವಾ, ಅದಕ್ಕೂ ಬಹಳ ಮುಂಚೆ. ಎಷ್ಟು ಮುಂಚೆ ಅಂತ ಗೊತ್ತಿಲ್ಲ, ಅದಕ್ಕೂ ಮುನ್ನ. ಮುನ್ನ 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 ಅಂದ್ರೆ ಎಷ್ಟು ಸಾಕಷ್ಟು ಹಿಂದೆ. ಸಾಕಷ್ಟು ಹಿಂದೆ ಅಂದ್ರೆ ಅದಕ್ಕೆ ಇನ್ಫಿನಿಟಿ ಅಂತ ಕರಿತೀವಿ, ಅನಂತತೆ ಅಂತ ಕರಿತೀವಿ, ಅದಕ್ಕೆ ಎಂಡ್ಲೆಸ್ ಅಂತ ಕರಿತೀವಿ. ಕೊನೆ ಇಲ್ಲದಷ್ಟು ಹಿಂದೆ, ಕೊನೆ ಇಲ್ಲದಷ್ಟು ಹಿಂದಕ್ಕೆ ಹೋಗ್ಬೇಕು ನಾವು. ಅಷ್ಟು ಹಿಂದೆ ಅಂದಿಂಗೆಳೆಯ ನೀನು ಹಳೆಯ ನಾನು ಅಂದ್ರೆ ನೀನು ಅವತ್ತಿಗಿಂತನೂ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಆ ಚೈತನ್ಯಕ್ಕೆ ಹೇಳ್ತಾ ಇದ್ದಾರೆ. ಆ ಚೈತನ್ಯ ಎವರ್ ಎಕ್ಸಿಸ್ಟಿಂಗ್ ಅಂತ ಯಾವಾಗ್ಲೂ ಇದೆ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾದಾನಿ, ಎಳೆಯ ನೀನು ಅಂತಂದ್ರೆ ಏನು, ನೀನು ಯಾವಾಗ್ಲೂ ಎಳೆಯನಾಗಿರ್ತೀಯ, ನೀನು ಬಲಿಯೋದೇ ಇಲ್ಲ, ನಿನಗೆ ವಯಸ್ಸೇ ಆಗೋದಿಲ್ಲ. ಹಳೆಯ ಆಗೋನು ಯಾರು ಅಂದ್ರೆ ನಾನು. ಇವತ್ತಿರ್ತೀನಿ, ನಾಳೆ ಇರೋದಿಲ್ಲ, ಸತ್ತೋಗ್ತೀನಿ. ಹಾಗಾಗಿ ಹಳೆಯ ನಾನು, ಇವತ್ತು ಹುಟ್ಟಿದ್ದೀನಿ, ನಾಳೆ ಬೆಳಿತೀನಿ, ನಾಡಿದ್ದು ಸತ್ತೋಗ್ಬಿಡ್ತೀನಿ. ಹಾಗಾಗಿ ನಾನು ಹಳಬಾಗ್ತೀನಿ, ನೀನು ಮಾತ್ರ ಎವರ್ ಎಕ್ಸಿಸ್ಟಿಂಗ್, ಯಾವಾಗ್ಲೂ ಚಿರಂಜೀವಿಯಾಗಿರ್ತೀಯ ಅಂತ. ಎಳೆಯ ನೀನು ಹಳೆಯ ನಾನು. ನಾನು ಅಂತಂದ್ರೆ ಜೀವಾತ್ಮ ಅಂತ. ಬಸವಣ್ಣವ್ರು ಅಂತಲೇ ಆಗ್ಲಿ, ನಾನು ಅಂತಲೇ ಆಗ್ಲಿ, ಮತ್ತೊಬ್ಬರೇ ಆಗ್ಲಿ ಅಲ್ಲ. ಹಳೆಯ ಅಂದ್ರೆ ಈ ಜೀವಿಗಳು, ಇಲ್ಲಿ ಬರುವಂತವ್ರು ಎಲ್ಲರೂ ಹಳೆಯರೇ. ಯಾಕೆಂದ್ರೆ ಇವತ್ತು ಬರ್ತೀವಿ, ನಾಳೆ ಹೊರಟೋಗ್ತೀವಿ. ಆದ್ರೆ ಎಳೆಯ ನೀನು ಅಂದ್ರೆ ನೀನು ಚಿರಂಜೀವಿ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಮಹಾದಾನಿ ಕೂಡಲ ಸಂಗಮ ದೇವ, ನೀನು ಈ ಜಗತ್ತನ್ನ ಸೃಷ್ಟಿ ಮಾಡಿ ಇಲ್ಲಿ ನಡೀತಾ ಇದೆ ಲೀಲೆಗಳು. ಇದನ್ನ ನಡೀತಾನೆ ಇರುತ್ತೆ. ಎಲ್ಲಿ ತನಕ ಅಂದ್ರೆ ಮತ್ತೆ ಅನಂತ. ಅನಂತ ಅಂದ್ರೆ ಏನು, ಎಂಡ್ಲೆಸ್ ಅಂತ. ಇದಕ್ಕೆ ಕೊನೆ ಎನ್ನುವುದೇ ಇರುವುದಿಲ್ಲ. ಅನಂತ ಮಹಾದಾನಿ ಕೂಡಲ ಸಂಗಮ ದೇವ. ಈ ರೀತಿಯಾಗಿ ಬಸವಣ್ಣನವರು ಹರನಿಗೂ ಶಿವನಿಗೂ ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನ ಹೇಳಿ ನಮಗೆ ಒಂದು ಸ್ಪಷ್ಟತೆಯನ್ನ ಕೊಡ್ತಾರೆ. ಈ ಭರತ ಖಂಡದ ಮೂಲಿಗ ಯಾರು ಅಂದ್ರೆ ಅದು ಹರ. ಹರ ಶಿವ ತತ್ವವನ್ನ ಸಾಧಿಸಿದ್ದರಿಂದ ಹರನಿಗೂ ಶಿವ ಎನ್ನುವ ಬಿರುದು ಅನ್ವಯ ಆಗಿರುವುದನ್ನ ನಾವು ಗಮನಿಸಬೇಕು. ಹಾಗಾಗಿ ಪ್ರತಿಯೊಬ್ಬ ಯೋಗಿಯನ್ನ ಅಥವಾ ಪ್ರತಿಯೊಬ್ಬ ಮನುಷ್ಯನನ್ನ ಹೆಜ್ಜೆ ಹೆಜ್ಜೆಗೂ ಬಾಧಿಸುವಂಥ ವಿಚಾರಗಳು ಯಾವುವು ಅಂದ್ರೆ ಹೆಣ್ಣು, ಹೊನ್ನು, ಮಣ್ಣು. ಇವುಗಳನ್ನ ಅನಾದಿ ಕಾಲದಿಂದ ಹೇಳ್ಕೊಂಡು ಬಂದಿದ್ದಾರೆ. ಇವೇ ಮೂರು ಶೂಲಗಳು ಒಬ್ಬ ಯೋಗಿ ತಾನು ಸಾಧನೆಯ ಮಾಡದಂತೆ ಅವು ಹಿಂದಕ್ಕೆ ಎಳಿತಾ ಇರ್ತವೆ. ಹೆಣ್ಣಿನ ಕಡೆ ವ್ಯಾಮೋಹ, ಹೊನ್ನು ಮಣ್ಣುಗಳ ಕಡೆ ವ್ಯಾಮೋಹ ಏನಾಗುತ್ತೆ, ಪ್ರತಿಯೊಬ್ಬ ಮನುಷ್ಯನನ್ನು ಯೋಗಿಯಾಗುವುದರಿಂದ ತಪ್ಪಿಸಿ ಅವು ಹಿಂದಕ್ಕೆ ಎಳಿತಾ ಇರ್ತವೆ. ಅದಕ್ಕೆ ಶಿವನ ಬಳಿ ಇರುವುದು ತ್ರಿಶೂಲ. ತ್ರಿಶೂಲ ಏನನ್ನ ಹೇಳುತ್ತೆ ಅಂದ್ರೆ, ಇವು ಮೂರು ಶೂಲಗಳು, ಹೆಣ್ಣು, ಹೊನ್ನು, ಮಣ್ಣು ಅನ್ನುವುದು ಮೂರು ಶೂಲಗಳು. ಈ ಮೂರು ಶೂಲಗಳನ್ನ ಗೆದ್ದಂತವನು ಯೋಗಿ. ಹಾಗಾಗಿ ಶಿವನ ಬಳಿ ಈ ಮೂರರ ಸಂಕೇತವಾಗಿ, ಮೂರನ್ನ ಗೆದ್ದ ಸಂಕೇತವಾಗಿ ತ್ರಿಶೂಲ ಎನ್ನುವ ಒಂದು ಆಯುಧವನ್ನ ನೋಡ್ತೇವೆ. ಯೋಗಿ ಆದಂತವನು ಇವುಗಳನ್ನ ಗೆದ್ದರೆ ಮಾತ್ರ ಯೋಗಿ ಆಗುತ್ತಾನೆ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಶರಣರು ಕೂಡ ಅದನ್ನ ಹೇಳ್ತಾರೆ.
ಇವು ಇವು ಮೂರು ತ್ರಿಶೂಲಗಳಲ್ಲ ಆಕ್ಚುಲಿ ಶರಣರ ಪ್ರಕಾರ. ಯಾವ್ದು ಹೆಣ್ಣು ಹೊನ್ನು ಮಣ್ಣು ಅನ್ನೋದು, ಇವುಗಳನ್ನ ಆಸೆ ಪಡುವ ಮನಸ್ಸು ಏನಿದೆಯಲ್ಲ ಅದು ಭ್ರಷ್ಟ. ಹಾಗಾಗಿ ಇವು ಮೂರು ಮಾಯೆ ಅಂತ ಶರಣರು ಒಪ್ಪೋದಿಲ್ಲ. ಆದ್ರೆ ಶಿವನ ಕಾಲದಿಂದ ಇದೇನು ಬಂದಿದೆ ಅಂದ್ರೆ, ಒಟ್ಟಿನಲ್ಲಿ ಈ ಮನುಷ್ಯ ಕುಲವನ್ನ ಬಾಧಿಸುವುದು ಯಾವುದು ಅಂದ್ರೆ ಇವು ಮೂರು. ಇವು ಮೂರನ್ನ ಗೆಲ್ಲದೆ ಯೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವುಗಳನ್ನ ಗೆದ್ದ ಸಂಕೇತವೇ ಶಿವನ ಬಳಿ ಇರುವ ತ್ರಿಶೂಲ, ಹರನ ಬಳಿ ಇರುವ ತ್ರಿಶೂಲ. ಶಿವನ ಬಳಿ ತ್ರಿಶೂಲ ಅಲ್ಲ, ಹರನ ಬಳಿ ಇರುವ ತ್ರಿಶೂಲ. ಹಾಗಾಗಿ ಇದು ಗೊತ್ತಿರಬೇಕು, ತ್ರಿಶೂಲ ಯಾಕಿರುತ್ತೆ ಹರನ ಬಳಿ ಅಂತ. ಮತ್ತೆ ಇನ್ನೊಂದು ಅತ್ಯಂತ ಪ್ರಮುಖವಾದಂತ ವಿಚಾರ, ನಾವು ತಿಳಿದುಕೊಳ್ಳಲೇಬೇಕಾಗಿರುವಂತ ವಿಚಾರ ಯಾವುದಂದ್ರೆ ಸಮುದ್ರ ಮಥನ. ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ನಡೆದುವಂತ ಒಂದು ಕದನ. ಆ ಕದನ ಏನ್ ನಡೀತು ಅಂದ್ರೆ ಸಮುದ್ರ ಮಥನವನ್ನ ಮಾಡ್ತಾರೆ. ಒಂದು ಕಡೆ ಇದು ಮಜ್ಜಿಗೆಯನ್ನ ಮೊಸರನ್ನ ಕಡಿಬೇಕಾದ್ರೆ ಮಥಿಸುವ ಒಂದು ಟೂಲ್ ಅನ್ನ ಇಟ್ಕೋತೀವಲ್ಲ, ಅದಕ್ಕೆ ಮಥನದ ಸಾಮಗ್ರಿಯನ್ನ ಇಟ್ಕೋತೀವಿ. ಒಂದು ಕಡೆ ಹಗ್ಗವನ್ನ ಇಟ್ಕೊಂಡು, ಎರಡು ಕೈಯಲ್ಲಿ ಹಗ್ಗವನ್ನ ಇಟ್ಕೊಂಡು ಈಗ ಮಥಿಸುವುದನ್ನ ನಾವು ನೋಡ್ತೇವೆ. ಅದ್ರಲ್ಲಿ ಒಂದು ಕಡೆ ಹಾವಿನ ಶೇಷ ಅಂತ ಹೇಳ್ತಾರೆ, ಆದಿಶೇಷನ ತಲೆಯನ್ನ ದೇವತೆಗಳು ಇಟ್ಕೊಂಡ್ರು, ಬಾಲವನ್ನ ರಾಕ್ಷಸರು ಇಟ್ಕೊಂಡ್ರು. ಹಿಂಗೆ ಎಳೆದ್ರು, ಆ ಕಡೆ ಎಳೆದ್ರು, ಆಗ ಮಥನ ಆಯ್ತು ಅಂತ. ಹೀಗೆ ಮಥಿಸಿದಂತ ಸಾಗರವನ್ನ ಮಥನ ಮಾಡಿದ್ರಂತೆ. ಆ ಸಾಗರವನ್ನ ಮಥನ ಮಾಡಿದಾಗ ಏನ್ ಬಂತಂತೆ? ವಿಷ ಬಂತಂತೆ, ಅಮೃತ ಆಮೇಲೆ ಬಂತಂತೆ. ವಿಷ ಬಂದ ತಕ್ಷಣ ಮೊದಲು ದೇವತೆಗಳೆಲ್ಲ ಓಡಿ ಹೋದ್ರಂತೆ ಎದುರುಕೊಂಡು, ರಾಕ್ಷಸರು ಎದುರುಕೊಂಡು ಓಡಿ ಹೋದ್ರಂತೆ. ಶಿವ ಅದನ್ನ ಕುಡಿದು ಲೋಕವನ್ನ ರಕ್ಷಿಸಿದ ಅನ್ನುವುದು ಪುರಾಣಗಳ ಒಂದು ಉಲ್ಲೇಖ. ಆದರೆ ಇದು ಯೋಗದ ಒಂದು ಪ್ರತೀಕ, ಅಂತರಂಗದಲ್ಲಿ ನಡೆಯುವ ಕ್ರಿಯೆ, ಇದು ಯೋಗದ ಕ್ರಿಯೆ. ಪ್ರತಿಯೊಬ್ಬ ವ್ಯಕ್ತಿಯು ಯೋಗಕ್ಕೆ ಕುಳಿತಾಗ ಅಥವಾ ತಾನು ಯೋಗಿ ಆಗುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಇವು ಘಟಿಸುತ್ತೆ. ನಮ್ಮೊಳಗಡೆ ಇರುವಂತ ಅಸುರಿ ಭಾವ, ನನ್ನ ಒಳಗೆ ಇರುವಂತ ಅಸುರಿ ಭಾವ, ರಾಕ್ಷಸ ಭಾವ, ನನ್ನ ಒಳಗಡೆ ಇರುವಂತ ಸದ್ಗುಣಗಳು ಅವು ದೇವತೆಗಳು, ನನ್ನ ಒಳಗಡೆ ಇರುವಂತ ಕೆಟ್ಟ ಗುಣಗಳು ರಾಕ್ಷಸಿ ಗುಣಗಳು. ಇವೆರಡಕ್ಕೂ ನಡುವೆ ಯುದ್ಧ ನಡೆಯುತ್ತೆ, ಮಥನ ನಡೆಯುತ್ತೆ. ಮಥನ ಎಲ್ಲಿ ನಡೆಯುತ್ತೆ ಅಂದ್ರೆ ನಮ್ಮ ಅಂತರಂಗದ ಸಮುದ್ರದಲ್ಲಿ ನಡೆಯಬೇಕು. ಅದೇ ಯೋಗದ ಕ್ರಿಯೆ. ಹಾಗೆ ನಡೆಯುವಾಗ ಏನಾಗುತ್ತೆ ಅಂದ್ರೆ ಅಂತರಂಗದಲ್ಲಿ ಈ ಮಥನ ಕ್ರಿಯೆ ನಡೆದು ಏನಾಗುತ್ತೆ ಅಂದ್ರೆ, ಮೊದಲು ಇಲ್ಲಿ ಶಿವಭಾವ ಉಕ್ಕಬೇಕು ಅಂದ್ರೆ ಏನಾಗ್ಬೇಕು? ಮೊದಲು ಇಲ್ಲಿರುವಂತ ಕೆಟ್ಟ ಗುಣಗಳು, ದುರ್ವಿಚಾರಗಳು, ದುರಾಚಾರಗಳು, ದುರ್ನಡತೆಗಳು ನಮ್ಮ ದೇಹವನ್ನ ಬಿಟ್ಟು ಆಚೆಗೆ ಹೊರಟೋಗ್ಬೇಕು. ಇದೇ ಮೊದಲು ವಿಷ ಉಕ್ಕಿ ಬರುವುದು ಅಂದ್ರೆ ನಮ್ಮಿಂದ ಆಚೆಗೆ ಹೋಗುವುದು. ಇವು ಆಚೆಗೆ ಹೋಗಬೇಕು. ಇವು ಯಾಕೆ ಶಿವ ಗಂಟಲಲ್ಲಿ ಅದನ್ನ ಗಂಟಲಲ್ಲಿ ಇಟ್ಕೊಂಡಿದ್ದಾನೆ ಅಂದ್ರೆ, ನಮ್ಮಲ್ಲಿ ಇರುವಂತ ವಿಚಾರಗಳು ಪ್ರಪಂಚವನ್ನ ಸುಡಬಾರದು. ನಮ್ಮಿಂದ ಹೊರ ಹೋಗಿರುವಂತ ವಿಚಾರಗಳು ಪ್ರಪಂಚವನ್ನ ಸುಡಬಾರದು, ಪ್ರಪಂಚಕ್ಕೆ ಘಾಸಿ ಆಗಬಾರದು. ನಮ್ಮಲ್ಲಿರುವ ದುರ್ವಿಚಾರಗಳು, ದುರ್ಭಾವಗಳು ನಮ್ಮನ್ನ ಬಿಟ್ಟು ಅಂದ್ರೆ ಆಚೆ ಹೋದ್ರೂ ಕೂಡ ಅವು ಪ್ರಪಂಚಕ್ಕೆ ಘಾಸಿ ಆಗಬಾರದು. ನಾವು ಆಡುವ ಮಾತು ಮುತ್ತಿನ ರೀತಿಯಾಗಿರ್ಬೇಕು. ಹಾಗೆ ನಮ್ಮ ಮಾತುಗಳು ಪ್ರಪಂಚಕ್ಕೆ ಘಾಸಿಯನ್ನ ಉಂಟು ಮಾಡಬಾರದು. ಅದಕ್ಕೆ ಎಲ್ಲ ವಿಷವು ಇಲ್ಲೇ ಶೇಖರ ಗಂಟಲಲ್ಲಿ. ಇದು ಯೋಗದ ಕ್ರಿಯೆಗಳು. ಶಿವ ಅದನ್ನ ಸಾಧನೆ ಮಾಡ್ಕೊಂಡಿದ್ರು. ಅದಕ್ಕೆ ಅವರು ನೀಲಕಂಠ ಎಲ್ಲ ವಿಷವನ್ನ ಗಂಟಲಲ್ಲಿ ಇಟ್ಕೊಂಡಿದ್ದು. ಸಮುದ್ರ ಮಥನ ಅಂದ್ರೆ ಅಮೃತ ನಂತರ ಬರುತ್ತೆ. ಅಮೃತ ಅಂತಂದ್ರೆ ಏನು? ಆ ಸುಜ್ಞಾನದ ಪರಿಮಳ, ಸುಜ್ಞಾನ, ತನ್ನಿಂದ ಒಳಗೆ ಉತ್ಪತ್ತಿ ಆಗುವಂತ ಸುಜ್ಞಾನ, ಭ್ರಮಾರಹಿತವಾದಂತ ಸುಜ್ಞಾನ. ಅದು ತನ್ನ ಅಂತರಂಗದ ವಿವೇಕದಿಂದ ಜಾಗೃತಿಯಾಗಿ ಯೋಗಿಯ ಶರೀರವನ್ನ ವ್ಯಾಪಿಸುತ್ತೆ. ಅದೇ ಅಮೃತ. ಆ ಅಮೃತ ಯೋಗಿಯ ದೇಹ, ಯೋಗಿಯೇ ಅಮೃತಮಯವಾಗ್ತಾ ಇದ್ದಾನೆ. ಈ ನೆಲೆಯಲ್ಲಿ ಸಮುದ್ರ ಮಥನ, ಕೆಲವರು ಹೇಳ್ತಾರೆ, ಅಬ್ಬಬ್ಬಬ್ಬ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಇತ್ತೀಚೆಗೆ ಕೆಲವರು ವಿದ್ವಾಂಸರುಗಳು ಅಂತ ಕೇಳಬೇಕು, ಅವರು ಧ್ವಂಸರುಗಳು ಅಂತ ಹೇಳ್ಬೇಕು ಗೊತ್ತಿಲ್ಲ. ಅವ್ರು ಹೇಳೋ ಪ್ರಕಾರ ಸಮುದ್ರ ಮಥನ ಎಲ್ಲಿ ನಡೀತಂತೆ ಗೊತ್ತಾ? ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಸಮುದ್ರ ಮಥನ ನಡೀತಂತೆ. ಆಮೇಲೆ ಪಾತಾಳ ಲೋಕ ಯಾವುದಂತೆ ಗೊತ್ತಾ? ಇವತ್ತು ದಕ್ಷಿಣ ಅಮೆರಿಕ ದೇಶ, ಚಿಲಿ, ಪೆರು, ಬ್ರೆಜಿಲ್ ದೇಶಗಳು ಇದಾವಲ್ಲ, ಅವು
ಆ ಅತಳ ಸುತಳ ಪತಳ ಅಂತೇಳಿ ಏನೇನೋ ಹೇಳ್ತಾರಲ್ಲ, ಆ ರಸಾತಳ ಅಂತೇಳಿ, ಅಂತ ಆ ದೇಶಗಳಂತೆ. ಇವೆಲ್ಲ ಎಷ್ಟು ಭ್ರಮಾತ್ಮಕವಾಗಿ ನಮ್ಮ ಜನರು ಮೊದಲೇ ಘಾಸಿಗೊಂಡಿರುವಂತ, ಮೊದಲೇ ಭ್ರಮೆಯಲ್ಲಿ ಬದುಕ್ತಾ ಇರುವಂತ ನಮ್ಮ ಜನರನ್ನ ಇನ್ನಷ್ಟು ಭ್ರಮೆಗೆ ದೂಡುವಂತ. ಆಮೇಲೆ ಮಂದಾರ ಪರ್ವತವನ್ನ ಕಡೆಗೋಲಾಗಿ ಹಿಡ್ಕೊಂಡು ಕಡದ್ರಂತೆ. ಎಂಥ ಭ್ರಮೆಗಳು! ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಡದ್ರಂತೆ. ಇವೆಲ್ಲ ಒಬ್ಬ ಯೋಗಿಯ ಅಂತರಂಗದಲ್ಲಿ ನಡೆಯುವ ಮಥನದ ಕ್ರಿಯೆ ಹೊರತು ಹೊರಗಿನ ಅಟ್ಲಾಂಟಿಕ್ ಸಾಗರದಲ್ಲಿ ಮತಿಸಿದ ಕ್ರಿಯೆ ಅಲ್ಲ. ಜನರನ್ನ ಮತ್ತಷ್ಟು ಭ್ರಮೆಗೆ ದೂಡುವುದನ್ನ ಬಿಟ್ಟು ನಾವು ಯೋಗದ ಕ್ರಿಯೆಗಳನ್ನ ನಾವು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಆ ಶಿವ ತತ್ವವನ್ನು ನಾವು ಅಳವಡಿಸಿಕೊಳ್ಳಬೇಕು. ಇದೇ ಶಿವರಾತ್ರಿ ನಾವು ಆಚರಿಸಬೇಕಾದ್ದು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.